Now let us discuss some important questions along with the answers. Okay, we'll discuss some important questions. Again, here 5 to 10 marks questions are there. With a neat diagram, explain software as a service. Again, he is going to ask, what is a software as a service? Discuss software as a service, and he is going to tell major categories. Major categories. That is, major categories anta bartav. Software as a service kaltidivi ನಾವು ಫಸ್ಟ್ ಯೂನಿಟ್ ನಾಗ. ಒಬ್ಬ ಸರ್ವಿಸ್ ಪ್ರೊವೈಡರ್ ಕಡೆಯಿಂದ ಸಾಫ್ಟ್ವೇರ್ ಅನ್ನ ತಗೋತೀವಿ, ರೆಂಟಿಗೆ ತಗೋಬಹುದು ಅಥವಾ ನಾವೇನು ಲೀಸಿಗೆ ತಗೋಬಹುದು ಅಂತ ಹೇಳ್ತೀವಿ. ತಗೊಂಡಾಗ ಸೊ ಅಲ್ಲಿ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಅಂತ ಕರಿತೀವಿ. ನಾವು ಸಾಫ್ಟ್ವೇರ್ ಅನ್ನ ಸರ್ವಿಸ್ ತಗೊಳ್ಳೋದ್ರಿಂದ ಅದಕ್ಕೆ ಸಾಫ್ಟ್ವೇರ್ ಆಸ್ ಸರ್ವಿಸ್ ಅಂತ ಕರಿತೀವಿ. ಅದನ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ. ಸರ್ ಇಲ್ಲೇನೋ ಹೇಳಾಗತ್ತ ನಾವ ಮೇಜರ್ ಕ್ಯಾಟಗರೀಸ್ ಅಂತ ಬರ್ತಾವಲ್ಲ. ಮೇಜರ್ ಕ್ಯಾಟಗರೀಸ್ ಯಾವ್ಯಾವು? ಮೇಜರ್ ಕ್ಯಾಟಗರೀಸ್ ಅಂದ್ರೆ ಯಾವ ಬರ್ತಾವ? ವಾಟ್ ಇಸ್ ದಾಟ್ ಮೇಜರ್ ಕ್ಯಾಟಗರೀಸ್? ಸೊ ಮೇಜರ್ ಕ್ಯಾಟಗರೀಸ್ ಅಂತ ಅಂದಾಗ ಇಲ್ಲಿ one second. Software as a service ಅಂತ ಬಂದಾಗ we are going to discuss. Diagram draw ಮಾಡ್ತೀರಿ. ಹೆಂಗ್ ಮಾಡ್ಬೇಕು diagram ಅನ್ನ draw? See here. Client PCs draw ಮಾಡ್ರಿ. ಇಲ್ಲೊಂದಿಷ್ಟು ಸರ್ವರ್ ಇರ್ತದೆ. ಇಲ್ಲಿ ಸಾಫ್ಟ್ವೇರ್ ಅದ ಅಂತ ಬರೀರಿ. This software accessing through the cloud. ಏನ್ ಆಕ್ಸೆಸ್ ಆಗುತ್ತೆ? ಸಾಫ್ಟ್ವೇರ್. ಇನ್ ಕೆಳಗೆ ಬರೀರಿ SaaS ಸಾಫ್ಟ್ವೇರ್ ಆಸ್ ಸರ್ವಿಸ್. ಇದೊಂದು ಡಯಾಗ್ರಾಮ್ ತೆಗಿರಿ. ಇದಕ್ಕೆ ಸರ್ವರ್ ಅಂತ ಮೆನ್ಷನ್ ಮಾಡ್ರಿ. ಯಾರ ಹತ್ರ ಇರ್ತದೆ ಇದು? ಸರ್ವಿಸ್ ಪ್ರೊವೈಡರ್ ಹತ್ರ ಇರ್ತದೆ. ಓಕೆ, ಒನ್ಸ್ ಅಗೇನ್ ಇಲ್ಲಿ ಬರೀದ್ರಿ ಕೆಳಗೆ. The clients are accessing the software which is present in the service provider. He may access all the components of the software, or he may access component of that service software. Component ಅಂದ್ರೆ part, one part ಅನ್ನ ಯೂಸ್ ಮಾಡ್ಕೋಬಹುದು. ಸೊ ಈ ಡಯಾಗ್ರಾಮ್ ಏನ ಹೇಳ್ತದ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀರಿ. ನೆಕ್ಸ್ಟ್ is asking a major two categories ಅಂತ ಕೇಳ್ತಾನೆ. ಒಂದು ಬಿಸ್ನೆಸ್ ಓರಿಯೆಂಟೆಡ್ ಬರ್ತದೆ. ಒಂದು ಏನ್ ಬರ್ತತಿ? ಬಿಸ್ನೆಸ್ ಓರಿಯೆಂಟೆಡ್ ಅಂತ ಬರ್ತತಿ. ಇನ್ನೊಂದು ಕಸ್ಟಮರ್ ಓರಿಯೆಂಟೆಡ್ ಅಂತ ಬರ್ತದೆ. ಕ್ವಶನ್ ಕೇಳ್ತಾನೆ, ಬಿಸ್ನೆಸ್ ಓರಿಯೆಂಟೆಡ್ ಅಂದ್ರೆ ಏನು? ದೊಡ್ಡ ದೊಡ್ಡ ಆರ್ಗನೈಸೇಷನ್ಸ್ ಗೆ. Here the software will be served for big organizations. Here customer oriented in the sense every public can access. ನಮ್ಮಂತ ನಾರ್ಮಲ್ ಪೀಪಲ್ಸ್. ಈಗ ನಾವು ಜೂಮ್ ಆಪ್ ಅನ್ನ ಯೂಸ್ ಮಾಡಕತ್ತೀವಿ. ಎಲ್ಲಾ ಕಾಮನ್ ಮ್ಯಾನ್ಸ್ ಯೂಸ್ ಮಾಡ್ತಾರ, ಬಿಸ್ನೆಸ್ ಮ್ಯಾನ್ಸ್ ಯೂಸ್ ಮಾಡ್ತಾರ. ಬಟ್ ಬಿಸ್ನೆಸ್ ಮ್ಯಾನ್ಸ್ ಏನ್ ಮಾಡ್ತಾರ ಅಂತಂದ್ರ ಒಂದು ಲೈಸೆನ್ಸ್ ಇರ್ತಕ್ಕಂಥ ಜೂಮ್ ಅನ್ನ ಯೂಸ್ ಮಾಡ್ತಾರ. ನಾವೆಲ್ಲ ಏನ್ ಮಾಡಕತ್ತೀವಿ? ದಿಸ್ ಇಸ್ ಅ ನಾಟ್ ಲೈಸೆನ್ಸ್ಡ್ ವರ್ಷನ್. ನಾವು ಬೈ ಮಾಡಿಲ್ಲ, ಓಪನ್ ಸೋರ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಮಾಡಕತ್ತೀವಿ. ಎರಡು ಸಾಫ್ಟ್ವೇರ್ ಆಸ್ ಸರ್ವಿಸ್ ಸಿಗಾಗತ್ತವ ನನಗಿದೆ. ಒಂದು ಬಿಸ್ನೆಸ್ ಓರಿಯೆಂಟೆಡ್, ಇನ್ನೊಂದು ಕಸ್ಟಮರ್ ಓರಿಯೆಂಟೆಡ್. ಮೇಜರ್ ಕ್ಯಾಟಗರೀಸ್ ಎರಡು. ಇವೇ ಎರಡು ಕ್ಯಾಟಗರೀಸ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕು. ಆರ್ಗನೈಸೇಷನ್ ಒಳಗಡೆ ಇರ್ತದ. ಏನೇನ್ ಪಾಯಿಂಟ್ಸ್ ಬರಿಬೇಕು ನಾ ಇಲ್ಲಿ? ಪಾಯಿಂಟ್ಸ್ ಅಂತ ತಗೊಂಡಾಗ ಬಿಸ್ನೆಸ್ ಓರಿಯೆಂಟೆಡ್ ಒಳಗ ದಿಸ್ ಇಸ್ ಅಪ್ಲೈಡ್ ಫಾರ್ ದ ಬಿಸ್ನೆಸ್, ದಟ್ ಇಸ್ ಆರ್ಗನೈಸೇಷನ್, ಕಂಪನೀಸ್. ಫಸ್ಟ್ ಪಾಯಿಂಟ್ ಕಂಪನೀಸ್ ಗೆ ಅಪ್ಲೈ ಆಗ್ತದೆ ಬರಿಬೇಕು. ಸೆಕೆಂಡ್, ಇದನ್ನ ಸಬ್ಸ್ಕ್ರಿಪ್ಷನ್, ವಯಾ ಸಬ್ಸ್ಕ್ರಿಪ್ಷನ್ ಮಾಡ್ಕೋತೀವಿ. ಏನ್ ಮಾಡ್ತೀವಿ? ವಯಾ ಸಬ್ಸ್ಕ್ರಿಪ್ಷನ್. ಯಾವುದು? ದಿಸ್ ಒನ್, ಸಬ್ಸ್ಕ್ರಿಪ್ಷನ್. ದಿಸ್ ಇಸ್ ಆಕ್ಟೆಡ್ ಆಸ್ ಅ ವಯಾ ಸಬ್ಸ್ಕ್ರಿಪ್ಷನ್ ಮಾಡ್ಕೋತೀವಿ. ನೆಕ್ಸ್ಟ್ ಕಸ್ಟಮರ್ ಓರಿಯೆಂಟೆಡ್ ಏನ್ ಮಾಡ್ತೀವಿ? ಕಸ್ಟಮರ್ ಓರಿಯೆಂಟೆಡ್ ಅಂತಂದಾಗ ಫ್ರೀ ಇರ್ತದೆ. ನಾ ಹೇಳಿದ್ದೀನಿ, ನಾ ಜೂಮ್ ಯೂಸ್ ಮಾಡತ್ತೀನಿ, ನಾ ಏನ್ರಿ ಪೇ ಮಾಡಿಲ್ಲ. ಸೊ ನಂದು ಏನಂತಂಗದು ಕಸ್ಟಮರ್ ಓರಿಯೆಂಟೆಡ್. ಬಟ್ ಐ ಆಮ್ ಬಿಸ್ನೆಸ್ ಓರಿಯೆಂಟೆಡ್ ಇದ್ದಾಗ ನಾ ಏನ್ ಮಾಡ್ಬೇಕು? ಒಂದಿಷ್ಟು ಅಮೌಂಟ್ ಅನ್ನ ಪೇ ಮಾಡ್ಬೇಕು, ಸಬ್ಸ್ಕ್ರಿಪ್ಷನ್. ಇಲ್ಲಿ ಫ್ರೀ ಇರ್ತದೆ. ಡಿಫ್ರೆನ್ಸ್ ಕೇಳ್ಬೋದು ನಿಮಗ. ಏನಂತ? ಲೈನ್ ಆಫ್ ಬಿಸ್ನೆಸ್ ಓರಿಯೆಂಟೆಡ್ ಅಂಡ್ ಲೈನ್ ಆಫ್ ಕಸ್ಟಮರ್ ಓರಿಯೆಂಟೆಡ್.
ಒಂದೇದ್ ಏನ್ ಮಾಡ್ತೀರಿ, ಇದು ನಾರ್ಮಲ್ ಪಬ್ಲಿಕ್ ಯೂಸ್ ಮಾಡ್ತಾರ ಕಸ್ಟಮರ್ ಓರಿಯೆಂಟೆಡ್. ಇದನ್ನ ಆರ್ಗನೈಸರ್ಸ್ ಆರ್ ಕಂಪನೀಸ್ ಯೂಸ್ ಮಾಡ್ತಾರೆ. ಯಾರು? ಕಂಪನೀಸ್. Next, application covered under this category includes business process like customer relationship application. ನಿಮ್ ಕಸ್ಟಮರ್ ರಿಲೇಶನ್ಶಿಪ್ ಅಪ್ಲಿಕೇಶನ್ ಅಂದ್ರ, ಈಗ ನಾನು ಕಾಲೇಜ್ ನಡೆಸ್ಲಿಕ್ಕತ್ತೀನಿ ಅಂತ ಇಟ್ಕೋರಿ, ಅಥವಾ ಯಾವ್ದೋ ಒಂದು ಕಾಲೇಜನ್ನ ರನ್ ಮಾಡ್ಲಿಕ್ಕತ್ತೀನಿ, ನನಗ ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ ಬೇಕು. ಹೌ ದ ಆರ್ಗನೈಸೇಷನ್ ಕ್ಯಾರಿಯಿಂಗ್ ಔಟ್ ದ ದೇರ್ ಕರಿಯರ್. ಸೊ ಅದಕ್ಕೆ ಏನ್ ಮಾಡ್ತೀನಿ, ನಾನು ಒಂದು ಅಪ್ಲಿಕೇಶನ್ ಅನ್ನು ರೆಡಿ ಮಾಡ್ತೀನಿ, ಫೀಡ್ಬ್ಯಾಕ್ ಅಪ್ಲಿಕೇಶನ್ ಅಂತ. ಅದು ನನ್ನ ಕಸ್ಟಮರೇ, ಅವರು ದೇ ಆರ್ ಕಸ್ಟಮರ್ ಟು ಮೀ. ಸೊ ಅವ್ರು ನನಗೆ ಏನ್ ಫೀಡ್ಬ್ಯಾಕ್ ಕೊಡ್ತಾರೆ, ಅದ್ರ ಮೇಲೆ ನಾ ಏನ್ ಮಾಡ್ಬೋದು, ಮಾಡಿಫಿಕೇಶನ್ ಮಾಡ್ಬೋದು. ಸೊ ಇಂಥದಕ್ಕ ಬಿಸ್ನೆಸ್ ಓರಿಯೆಂಟೆಡ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ ನಾವು. ಸೊ ಈ ಕಡೆ ಕಸ್ಟಮರ್ಸ್ ಅಂತ ಬಂದ್ವಿ ಅಂತಂದ್ರ, ಈಗ ನೀವು ಯೂಸ್ ಮಾಡಾಕತ್ತಿರಲ್ಲ ಆನ್ಲೈನ್ ಗೇಮ್ಸ್, ಜೂಮ್ ಆಪ್ ಗೇಮ್ಸ್ ಯೂಸ್ ಮಾಡ್ತೀರಿ ನೋಡ್ರಿ ನೀವು. ಯಾವ್ದು? ಕ್ಯಾಂಡಿ ಕ್ರಶ್ ಅಂತ ಆಡ್ಬೋದು, ಅಥವಾ ನೀವೇನೋ ಪಬ್ಜಿ ಅಂತ ಮೊನ್ನೆ ಬ್ಯಾನ್ ಆಯ್ತಲ್ಲ ಅದು. ಓಕೆ, ಇವೆಲ್ಲವೂ ಎದ್ರಾಗ ಬರ್ತಾವ, ಕಸ್ಟಮರ್ ಓರಿಯೆಂಟೆಡ್ ಒಳಗ. ನೀವೆಲ್ಲರೂ ಪಬ್ಜಿ ಸರ್ವರ್ ನಿಂತ್ರನೇ ಪಬ್ಜಿ ಆಡ್ತಿದ್ರಿ, ಸರ್ವರ್ ಕನೆಕ್ಟ್ ಮಾಡಿನೇ ಆಡ್ತಿದ್ರಿ, ಕರೆಕ್ಟ್ ಅದನ? ಯಾರಾದ್ರೂ ಪೇ ಮಾಡ್ತಿದ್ರ? ಇಲ್ಲ, ಫ್ರೀನೇ ಇತ್ತು. ಸೊ ಕಸ್ಟಮ್ ಓರಿಯೆಂಟೆಡ್ ಸಾಫ್ಟ್ವೇರ್ ಎಲ್ಲಿದ ಬರಾಗ್ತಿತ್ತು? ಥ್ರೂ ದ ಕ್ಲೌಡೇ ಬರಾಗ್ತಿತ್ತು. ಗೇಮ್ ಇಸ್ ಆಲ್ಸೋ ಸಾಫ್ಟ್ವೇರ್. ಜಸ್ಟ್ ಡಿಸ್ಕಸ್ ಇಟ್. ಇದಿಷ್ಟೇ ಡಿಸ್ಕಸ್ ಮಾಡ್ಬೇಕು. ಸಾಫ್ಟ್ವೇರ್ ಆಸ್ ಸರ್ವಿಸ್ ಅಂದ್ರೆ ಏನು? ಐ ಆಮ್ ಗೆಟಿಂಗ್ ಅ ಸರ್ವಿಸ್ ಫ್ರಮ್ ದ ಪ್ರೊವೈಡರ್. ಏನ್ ಸರ್ವಿಸ್ ಕೊಡಾಕತ್ತ ನಾವು ನನಗ? ಸಾಫ್ಟ್ವೇರ್. ಒಂದ್ ಡಯಾಗ್ರಾಮ್ ಹಾಕ್ತಿರಿ, ಕೆಳಗದ ಪಾಯಿಂಟ್ಸ್ ಬರೀತೀರಿ. ಟೂ ಮೇಜರ್ ಕ್ಯಾಟಗರೀಸ್ ಯಾವ ಬರ್ತಾವ? ಲೈನ್ ಆಫ್ ಬಿಸ್ನೆಸ್ ಓರಿಯೆಂಟೆಡ್, ಲೈನ್ ಆಫ್ ಬಿಸ್ನೆಸ್ ಓರಿಯೆಂಟೆಡ್ ಅಂಡ್ ಲೈನ್ ಆಫ್ ಕಸ್ಟಮರ್ ಓರಿಯೆಂಟೆಡ್. 5 ಮಾರ್ಕ್ಸ್. ಬಿಸ್ನೆಸ್ ಓರಿಯೆಂಟೆಡ್ ಅಂದ್ರೆ ಸಬ್ಸ್ಕ್ರಿಪ್ಷನ್ ಮಾಡ್ಕೋಬೇಕು. ಕಸ್ಟಮರ್ ಓರಿಯೆಂಟೆಡ್ ಅಂದ್ರೆ ಫ್ರೀ ಇರ್ತಾವ. ಎಕ್ಸಾಂಪಲ್ ಈ ಕಡೆ ತಗೊಂಡ್ರಿ ಅಂತಂದ್ರೆ, ಬಿಸ್ನೆಸ್ ಓರಿಯೆಂಟೆಡ್ ತಗೊಂಡ್ರಿ ಅಂತಂದ್ರ ಕಸ್ಟಮರ್ ರಿಲೇಶನ್ಶಿಪ್ ಅಪ್ಲಿಕೇಶನ್ಸ್, ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಅಪ್ಲಿಕೇಶನ್ಸ್ ತಿಳಿತೈತ್ರಿ. ಈ ಕಡೆ ತಗೊಂಡ್ರಿ ಅಂದ್ರ ಆನ್ಲೈನ್ ಗೇಮಿಂಗ್ಸ್ ಆಗಿರ್ಬೋದು, ಆಮೇಲೆ ಒಂದಷ್ಟು ಮೈಕ್ರೋಸಾಫ್ಟ್ ವರ್ಡ್ಸ್ ಆಗಿರ್ಬೋದು, ತಿಳಿತದ್ರಿ. ಎಕ್ಸಾಂಪಲ್ಸ್ ಕೊಡುದು ಇಷ್ಟೇ. ನೆಕ್ಸ್ಟ್ ಕ್ವಶನ್ ಹಿ ಮೇ ಆಸ್ಕ್, ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಅಂತ ಕೇಳ್ತಾರೆ. ನೀವು ಆಲ್ರೆಡಿ ಸಾಫ್ಟ್ವೇರ್ ಆಸ್ ಸರ್ವಿಸ್ ಮುಗಿಸಿರ್ತೀರಿ. ಇಲ್ಲಿ ಲೈಸೆನ್ಸ್ ಸಿಗ್ತಾವ, ಒಂದ್ ಅಡ್ವಾಂಟೇಜ್. ಆಮೇಲೆ ನಿನಗೆ ಕಾಸ್ಟ್ ಕಡಿಮೆ ಆಗ್ತದ, ಎರಡನೇ ಅಡ್ವಾಂಟೇಜ್. ಯು ಕ್ಯಾನ್ ರೈಟ್ ಜನರಲಿ. ಓಕೆ, ನೆಕ್ಸ್ಟ್ ಡೆವಲಪ್ಮೆಂಟ್ ಸೈಕಲ್ಸ್ ಏನಿರ್ತಾವಲ್ಲ, ನೀವು ಡೆವಲಪ್ಮೆಂಟ್ ಸೈಕಲ್ಸ್ ಅನ್ನ ರೆಡ್ಯೂಸ್ ಮಾಡ್ಕೋತಾರ. ನಿಮ್ಗೆ ಏನೇನ್ ಬೇಕೋ ಅದೆಲ್ಲ ನೀವು ಬರ್ಕೊಳ್ಳೋಕ್ಕಿಂತ ಅಲ್ಲಿ ನೀವು ಸಬ್ಸ್ಕ್ರೈಬ್ ಆದ್ರಿ ಅಂತಂದ್ರ ನಿಮ್ಗೆ ಆಲ್ರೆಡಿ ಸಿಗಕ್ ಸ್ಟಾರ್ಟ್ ಆಗ್ತಾವ. ನೆಕ್ಸ್ಟ್ ಸೆಕ್ಯೂರಿಟಿ ನೀವು ಮೇಂಟೈನ್ ಮಾಡ್ಬೇಕಾಗಿಲ್ಲ. ಸೆಕ್ಯೂರಿಟಿ ಆಡಿಟ್ಸ್ ಯಾರು ಮೇಂಟೈನ್ ಮಾಡ್ತಾರ? ನಿಮ್ ವೆಂಡರ್ಸ್ ಮೇಂಟೈನ್ ಮಾಡ್ತಾರ. ಅಲ್ಲಿ ನಿಮ್ದು ಹೆಡ್ಏಕ್ಸ್ ಕಡಿಮೆ ಆಗ್ತಾವ. ನೆಕ್ಸ್ಟ್, ಸಾಫ್ಟ್ವೇರ್ ಆಸ್ ಸರ್ವಿಸ್ ವೆಂಡರ್ಸ್ ಅಲೋ ಕಂಪನೀಸ್ ಟು ಹ್ಯಾವ್ ದ ಮೋಸ್ಟ್ ಕರೆಂಟ್ ವರ್ಷನ್. ಅಂದ್ರ ಸಾಫ್ಟ್ವೇರ್ ಆಸ್ ಸರ್ವಿಸ್ ತಗೊಂಡ್ರಿ ಅಂತಂದ್ರ, ಈಗ ನೀವು ವಿಜುವಲ್ ಸ್ಟುಡಿಯೋ 2008 ಯೂಸ್ ಮಾಡಾಕತ್ತಿದ್ರಿ ಅಂದ್ರ, ಈಗ ರನ್ನಿಂಗ್ ಯಾವ್ದು? 2018 or 2019 ವಿಜುವಲ್ ಸ್ಟುಡಿಯೋ ಅದ. ನೀವೇನ್ರೆ MS ಆಫೀಸ್ ಅಥವಾ ಮೈಕ್ರೋಸಾಫ್ಟ್ ಸಬ್ಸ್ಕ್ರಿಪ್ಷನ್ ಆದ್ರಿ ವಿಜುವಲ್ ಸ್ಟುಡಿಯೋ ಸಲುವಾಗಿ ಅಂದ್ರ ನಿಮ್ಗೆ ಲೇಟೆಸ್ಟ್ ವರ್ಷನ್ ಸಿಗ್ತಾವ. ತಿಳಿತದ? ಒಂದನೇ ಅಡ್ವಾಂಟೇಜ್ ನೀವು ಲೈಸೆನ್ಸ್ ಸಿಗ್ತತಿ. ಎರಡನೇ ಅಡ್ವಾಂಟೇಜ್ ಕಾಸ್ಟ್ ರೆಡ್ಯೂಸ್ ಆಗ್ತತಿ. ಮೂರನೇ ಅಡ್ವಾಂಟೇಜ್ ಮೇಂಟೆನೆನ್ಸ್ ಕಡಿಮೆ ಆಗ್ತದ. ನಾಲ್ಕನೇ ಅಡ್ವಾಂಟೇಜ್ ಲೇಟೆಸ್ಟ್ ವರ್ಷನ್ ಸಿಗ್ತದೆ. ಜಸ್ಟ್ ಡಿಸ್ಕಸ್ ಇಟ್. ಇಲ್ಲಿ ಇಲ್ಲಿ ಏನ್ ಹೇಳ್ತಾನವ ನಿನ್ಗ? ಕ್ವಿಕ್ ಸೆಟಪ್ ಡೆವಲಪ್ಮೆಂಟ್. ಸೆಟಪ್ ಫೈಲ್ ನಿಮ್ಗೆ ಕ್ವಿಕ್ ಆಗಿ ಸಿಗ್ತದ. ಆಕ್ಸೆಸಿಬಿಲಿಟಿ ಇರ್ತದ, ಅದ್ರದ್ದು ಆಕ್ಸೆಸಿಬಿಲಿಟಿ ಮಾಡಬಹುದು. ಆಮೇಲೆ ನಿಮಗ ಸ್ಕೇಲಾಬಿಲಿಟಿ, ನಿಮ್ಗೆ ಅಡ್ಜಸ್ಟಬಲ್ ಇರ್ತದ. ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಅದನ್ನ. ನಿಮ್ಗೆ ಹೆಂಗ್ ಬೇಕು ಹಂಗ ಎನ್ವಿರಾನ್ಮೆಂಟ್ ಅನ್ನ ಸೆಟ್ ಮಾಡಿರ್ತಾರ. ಇದು ನಾರ್ಮಲಿ ನಾವು ಫಸ್ಟ್ ಯೂನಿಟ್ ಒಳಗಡೆ ಡಿಸ್ಕಸ್ ಮಾಡಿದ್ವಿ. ಹೋಪ್ ಏನ್ ಕೇಳ್ತಾನ? ಅಡ್ವಾಂಟೇಜ್ ಆಫ್ ಸಾಫ್ಟ್ವೇರ್ ಆಸ್ ಸರ್ವಿಸ್. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ. ಓಕೆ, ಟು ಮೇಜರ್ ಕ್ಯಾಟಗರೀಸ್ ಅವು ಬಿಸ್ನೆಸ್ ಓರಿಯೆಂಟೆಡ್, ಕಸ್ಟಮರ್ ಓರಿಯೆಂಟೆಡ್. ಲಕ್ಷ್ಯ ಇರ್ಲಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನ ಕ್ವಶನ್ ಅನ್ನ ಕೇಳಿದ್ದೆ ನಾನು ನಿಮಗ. ಇನ್ನೊಂದು ಕ್ವಶನ್ ಅನ್ನ ಹಾಕಿದ್ದೆ. ವಾಟ್ ಈಸ್ ದಟ್ virtualization? What is the virtualization? Discuss software software consideration and driving forces. ಎರಡು ಟಾಪಿಕ್. ವರ್ಚುವಲೈಸೇಷನ್ ನಿಮ್ಗೆ ಆಲ್ರೆಡಿ ಹೇಳಿನ, ಫಿಸಿಕಲ್ ಸರ್ವರ್ ಇಂಟು ಅ ವರ್ಚುವಲ್ ಸರ್ವರ್ ಮಾಡ್ಕೊಳತಕ್ಕಂತ ಒಂದು ಪ್ರೊಸೆಸ್ ಅಂತ ಹೇಳಿದ್ದದ. ಫಿಸಿಕಲ್ ಸರ್ವರ್ಸ್ ಅನ್ನೇ ವರ್ಚುವಲ್ ಸರ್ವರ್ಸ್ ಅನ್ನಾಗಿ ಮಾಡ್ಕೊಳ್ಳುವಂತ ಪ್ರೊಸೀಜರ್ ಅನ್ನ ಹೋದ್ಸಲನೇ ಡಿಸ್ಕಸ್ ಮಾಡಿದ್ವಿ. ಈಗ ನೀವು ಸಾಫ್ಟ್ವೇರ್ ಕನ್ಸಿಡರೇಷನ್ ಅಂದ್ರೆ ಏನು ಅಂತ ಹೇಳ್ಬೇಕು ನಾನು. ಓಕೆ, ಸಾಫ್ಟ್ವೇರ್ ಕನ್ಸಿಡರೇಷನ್ ಅಂದ್ರೆ ಹೇಳ್ತೀನಿ ಕೇಳ್ರಿ.
already I am having the software subscription. ನನ್ನ ಹತ್ರ ಆಲ್ರೆಡಿ ಸಾಫ್ಟ್ವೇರ್ ಅದ. ಯಾರ ಹತ್ರ ತಗೊಂಡಿ? ನಾನು ಪ್ರೊವೈಡರ್ ಹತ್ರ ತಗೊಂಡಿ. ಆಲ್ರೆಡಿ ಐ ಆಮ್ ಹ್ಯಾವಿಂಗ್ ದ ಸಬ್ಸ್ಕ್ರಿಪ್ಷನ್. ಸಾಫ್ಟ್ವೇರ್ ಅದ ನನ್ನ ಹತ್ರ, ಎಕ್ಸಿಸ್ಟಿಂಗ್ ಸಾಫ್ಟ್ವೇರ್ ಅದ. ಸೊ ಅದಕ್ಕೆ ನಾ ಏನ್ ಮಾಡ್ಬೋದು ಅಂತಂದ್ರ ಸಮ್ ಮೋರ್ ಪ್ಯಾಕೇಜಸ್ ಅನ್ನ ಪರ್ಚೇಸ್ ಮಾಡ್ಬೋದು. ಅಥವಾ ಪ್ರೊವೈಡರ್ ಹತ್ರ ಇಲ್ಲ, ನೀವೇ ತಗೊಂಡಿನ ಸಾಫ್ಟ್ವೇರ್. ವಿಜುವಲ್ ಸ್ಟುಡಿಯೋ ಅದ ನಿಮ್ಮ ಹತ್ರ, ವಿಜುವಲ್ ಸ್ಟುಡಿಯೋ ನಿಮ್ಮ ಹತ್ರ ಅದ, ನೀವು ಸರ್ವಿಸ್ ಪ್ರೊವೈಡರ್ ಹತ್ರ ಪ್ಯಾಕೇಜಸ್ ಅನ್ನ ಪರ್ಚೇಸ್ ಮಾಡ್ಬೋದು. ಯಾವ ಪ್ಯಾಕೇಜ್? ನಿಮ್ಮ ಹತ್ರ ಯಾವುದೋ ಒಂದು ಡೇಟಾಬೇಸ್ ಪ್ಯಾಕೇಜ್ ಇಲ್ಲ. ಪ್ಯಾಕೇಜಸ್ ಅಂದ್ರೆ ತಿಳಿತಾವಲ್ಲ, ದ ಲೈಬ್ರರೀಸ್ ವಿಚ್ ಕಂಟೈನ್ ಸಪೋರ್ಟಿಂಗ್ ಫೈಲ್ಸ್, ಸಪೋರ್ಟಿಂಗ್ ಮೆಥಡ್ಸ್, ಸಪೋರ್ಟಿಂಗ್ ಮಾಡ್ಯೂಲ್ಸ್. ಸೊ ಡೇಟಾಬೇಸ್ ರಿಲೇಟೆಡ್ ಒಂದು ಪ್ಯಾಕೇಜ್ ಇಲ್ಲ ನಿನ್ನ ಹತ್ರ, ಅದನ್ನ ನೀ ಏನ್ ಮಾಡ್ಬೋದು, ಇದಕ್ ಪರ್ಚೇಸ್ ಮಾಡ್ಬೋದು. ಒನ್ ಟೈಮ್ ಫೀ ಕೊಡ್ತೀನಿ. ಇಲ್ಲಿ ಏನ್ ಮಾಡ್ತೀರಿ? ಒನ್ ಟೈಮ್ ಫೀಸ್. ಸಿಂಪಲ್ ಅದ. ಆಲ್ರೆಡಿ ನನ್ನ ಹತ್ರ ಸಾಫ್ಟ್ವೇರ್ ಅದ, ಅದ್ರದ್ದು ಯಾವ್ದೋ ಒಂದು ಕಾಂಪೋನೆಂಟ್ ಇಲ್ಲ. ಆ ಕಾಂಪೋನೆಂಟ್ ಅನ್ನ ನಾ ಒನ್ ಟೈಮ್ ಫೀ ಕೊಟ್ಟು, ಒಂದೇ ಟೈಮ್, ನೀವ್ ಎವ್ರಿ ಮಂತ್ ಕಟ್ಟುವಂಗಿಲ್ಲ. ಈಗ ಹೆಂಗ್ ಬರ್ತತಿ? ಒನ್ ಟೈಮ್ ಪೇಮೆಂಟ್ ಅಂತ ಬರ್ತತಿ ನಿಮಗ್, ಒನ್ ಟೈಮ್ ಪೇಮೆಂಟ್ ಅಂತ ಬರ್ತತಿ, ತಿಳಿತದ? ಆ ರೀತಿ ಒಳಗಡೆ ಒನ್ ಟೈಮ್ ಫೀಸ್ ಕೊಟ್ಟು ನೀವೇನ್ ಮಾಡ್ತೀರಿ, ಅದ್ರದ್ದು ಪ್ಯಾಕೇಜ್ ಆಗಿರ್ಲಿ ಅಥವಾ ಲೈಸೆನ್ಸ್ ಆಗಿರ್ಲಿ. ಆಲ್ರೆಡಿ ನಿಮ್ಮ ಹತ್ರ ಒಂದು ಡೂಪ್ಲಿಕೇಟ್ ವಿಜುವಲ್ ಸ್ಟುಡಿಯೋ ಸೆಟಪ್ ಫೈಲ್ ರನ್ ಮಾಡಾಕತ್ತೀರಿ. ಕ್ಯಾನ್ ಐ ಮೇಕ್ ದಟ್ ಒನ್ ಆಸ್ ಅ ಲೈಸೆನ್ಸ್? Yes, you can make by considering the software consideration. ನನ್ನ ಹತ್ರ ಆಲ್ರೆಡಿ ಸೆಟಪ್ ಫೈಲ್ ಅದರಿ ಸರ್, ನನಗೆ ಬರೇ ಪ್ರಾಡಕ್ಟ್ ಕೀ ಬೇಕಾಗೈತಿ. ಕ್ಯಾನ್ ಐ ಬೈ ಇಟ್ ಒನ್? ಎಸ್, ನಿಮ್ ಪ್ರಾಡಕ್ಟ್ ಕೀ ತಗೋತೀರಿ, ಪ್ರಾಡಕ್ಟ್ ಕೀ ಅನ್ನ ಬೈ ಮಾಡ್ತೀರಿ. ನೀವು ಎವ್ರಿ ಮಂತ್ ಫೀ ಇದು ಏನಂತಾರ ಅಮೌಂಟ್ ಕಟ್ತಿರೋ, ಒಂದೇ ಸಲ ಕಟ್ತಿರೋ? ಒಂದೇ ಸಲ ಕಟ್ಟಬೇಕು. ದಟ್ ಈಸ್ ಕಾಲ್ಡ್ as a, this process is called as software consideration. Already software is present, I am buying something, that component of that software, by paying one time fees. This is called as a software consideration. ಇಲ್ಲೇನ್ ಹೇಳ್ತಾನವ, ನಿಮ್ಮ ಹತ್ರ ಓಲ್ಡ್ ವರ್ಷನ್ ಇದ್ರೂ ಕೂಡ ನೀವು ಸಾಫ್ಟ್ವೇರ್ ಕನ್ಸಿಡರೇಷನ್ ಹೋದ್ರಿ ಅಂದ್ರೆ ಅಪ್ಡೇಟ್ ಆಗ್ತೈತಿ. ನೀವು ವಿಜುವಲ್ ಸ್ಟುಡಿಯೋ 2010 ಏನು ಇಟ್ಕೊಂಡ ಸಾಫ್ಟ್ವೇರ್ ಕನ್ಸಿಡರೇಷನ್ ಹೋದ್ರಿ ಅಂದ್ರ ಅದ್ರೊಳಗಡೆ ಫೀಚರ್ಸ್ ಅಪ್ಡೇಟ್ ಆಗ್ತಾವ. ಒಂದು ಪಾಯಿಂಟ್. ಓಕೆ, ಅಲ್ಲಿ ಲೈಸೆನ್ಸ್ ಮೇಲೆ ಹೋಗ್ತತಿ. ನೀವು ಹೆಂಗ್ ಲೈಸೆನ್ಸ್ ಅನ್ನ ಪರ್ಚೇಸ್ ಮಾಡಾಕತ್ತೀರಿ, ಅವ್ರ ಹತ್ರದಿಂದ ಲೈಸೆನ್ಸ್ ಅನ್ನ ಯಾವ ರೀತಿಯಾಗಿ ನೀವು ಅಗ್ರಿಮೆಂಟ್ ಮಾಡ್ಕೊಳಕತ್ತೀರಿ ಅನ್ನೋದ್ರ ಮೇಲೆ ಹೋಗ್ತದೆ. Okay, this can be costly. This can be costly. Which one? Software consideration is may be costly if you are installing a new application on hundreds or thousands of computers. ಈ ಸಾಫ್ಟ್ವೇರ್ ಕನ್ಸಿಡರೇಷನ್ ಹೋದ್ರಿ ಅಂತ ಇಟ್ಕೋರಿ, ನಿಮ್ಮ ಹತ್ರ ಇದ್ದಿದ್ದಕ್ಕೆ 10,000 ರೂಪಾಯಿ ಪೇ ಮಾಡಿದ್ರಿ, ಇನ್ನೊಂದು ಮಷೀನ್ ಅದ 20,000 ಪೇ ಮಾಡ್ತೀರಿ. ಒನ್ ಟೈಮ್ ಪೇ ಮಾಡಕತ್ತೀರಿ ನೀವು. ಅದೇ ನೀವು ಲೀಸಿಗೆ ತಗೊಂಡ್ರಿ ಅಂತಂದ್ರ ಅಥವಾ ನೀವೇನೋ ರೆಂಟಿಗೆ ತಗೊಂಡ್ರಿ ಅಂತಂದ್ರ ನಿಮ್ಗ ಫೀಸ್ ಕಡಿಮೆ ಆಗ್ತೈತಿ. ಒನ್ ಡಿಸ್ಅಡ್ವಾಂಟೇಜ್ ಅಂತಾನು ಹೇಳ್ಬೋದು ಇದರದ್ದು ಸಾಫ್ಟ್ವೇರ್ ಕನ್ಸಿಡರೇಷನ್. ಇಟ್ ಇಸ್ ಕಾಸ್ಟ್ಲಿ ಇಫ್ ಯು ಆರ್ ಇನ್ಸ್ಟಾಲಿಂಗ್ ದ ಸಾಫ್ಟ್ವೇರ್, if you are installing the software for first time on 100 and 1000 machines. Okay, yes or no? If you stop using the application, ನೀವೇನಾದ್ರೂ ಸ್ಟಾಪ್ ಮಾಡಿದ್ರಿ ಅಂತಂದ್ರೆ you are going to stop for paying. ಪೇ ಮಾಡೋದು ಏನ್ ಮಾಡ್ತೀರಿ, ಸ್ಟಾಪ್ ಮಾಡ್ಬಿಡ್ತೀರಿ. 1 ವರ್ಷ ತಗೊಂಡ್ರಿ, 1 ವರ್ಷ ಆದ್ಮೇಲೆ ನೀವು ಮತ್ತೆ ಸಬ್ಸ್ಕ್ರೈಬ್ ಆಗ್ಬೇಕಾಗ್ತೈತಿ. ಒನ್ ಟೈಮ್ ಪೇಮೆಂಟ್ ಮಾಡಿರ್ತೀರಿ, ಸಬ್ಸ್ಕ್ರೈಬ್ ಮಾಡ್ಬೇಕಾಗ್ತೈತಿ. ಬಟ್ ನಿಮ್ಗೆ ಏನಾದ್ರೂ ಅದು ಬೇಡ ಅಂತಂದ್ರೆ ನೀವು ಇಲ್ಲಿ ಸ್ಟಾಪ್ ಮಾಡಬಹುದು ಅಂತ ಹೇಳ್ತಾನ, ಪೇಯಿಂಗ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾನಂದ್ರ ಅಡಿಷನಲಿ ದ ಸಾಫ್ಟ್ವೇರ್ ಈಸ್ ನಾಟ್ ಇನ್ಸ್ಟಾಲ್ಡ್ ಆನ್ ದ ಯೂಸರ್ ಕಂಪ್ಯೂಟರ್. ಇದು ಅಡಿಷನಲಿ ನಾವು ತಗೊಂಡಾಗ ಆ ಸಾಫ್ಟ್ವೇರ್ ನಮ್ಮ ಕಂಪ್ಯೂಟರ್ ಒಳಗೆ ಇನ್ಸ್ಟಾಲ್ ಇರಂಗಿಲ್ಲ. ಎಲ್ಲಿರ್ತೈತಿ? ಸಾಫ್ಟ್ವೇರ್ is present in providers server. Provider server ಒಳಗಡೆ ಇರ್ತೈತಿ. I hope this one is clear. Example, Gmail ಅದ ನಿಮ್ದು, Gmail ಅದ ನಿಮ್ಮೆಲ್ಲರದು. ನೀವೇನ್ ಮಾಡ್ತೀರಿ, ಬ್ರೌಸರ್ ಒಳಗೆ Gmail ಅಂತ ಟೈಪ್ ಮಾಡ್ತೀರಿ, Gmail ಅಂತ ಟೈಪ್ ಮಾಡ್ತೀರಿ ಬ್ರೌಸರ್ ಒಳಗೆ ಹೋಗಿ. ಆ Gmail ಒಳಗಡೆ ಇನ್ಬಾಕ್ಸ್ ಅಂತ ಇರ್ತೈತಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಿ. ಅಲ್ಲಿ ನಿಮ್ಗೆ ಬಂದಂತ ಮೇಲ್ ಎಲ್ಲ ಇರ್ತಾವ. ಅವು ನಿಮ್ ಕಂಪ್ಯೂಟರ್ ಒಳಗೆ ಸೇವ್ ಇರ್ತಾವ, ಸರ್ವರ್ ಒಳಗೆ ಸೇವ್ ಇರ್ತಾವ. They are provided, they are saved into the servers. ನಿಮ್ಮ ಕಂಪ್ಯೂಟರ್ ಒಳಗೆ ಅಷ್ಟು ಜಾಗ ಇಲ್ಲ. ನೀವು ಯಾವಾಗ ಓಪನ್ ಮಾಡ್ತಿರೋ ಆ ಸರ್ವರ್ ದಿಂದ ನಿಮ್ಗೆ ಆಕ್ಸೆಸ್ ಮಾಡಿ ಕೊಡ್ತಾರೆ. ಇದಕ್ಕೆ ನಾವು ಸಾಫ್ಟ್ವೇರ್ ಕನ್ಸಿಡರೇಷನ್ ಅಂತ ಕರಿತೀವಿ. ಜಿಮೇಲ್ ನಿಮ್ಮ ಹತ್ರ ಅದ, ಒಂದು ವೆಬ್ ಬ್ರೌಸರ್ ಸಾಫ್ಟ್ವೇರ್ ಅದ ನಿಮ್ಮ ಹತ್ರ. ವೆಬ್ ಬ್ರೌಸರ್ ಸಾಫ್ಟ್ವೇರ್ ಇಟ್ಕೊಂಡಿರಿ. ಆ ವೆಬ್ ಬ್ರೌಸರಿಗೆ ಅಡಿಷನಲ್ ಆಗಿ ನನಗೆ ಏನ್ ಸಿಗಾಕತ್ತವ, ಪ್ಯಾಕೇಜ್, ಜಿಮೇಲ್ ಅನ್ನೋ ಪ್ಯಾಕೇಜ್ ಸಿಗಾಕತ್ತವ.
ವೆಬ್ ಬ್ರೌಸರ್ ಅನ್ನೋದು ಸಾಫ್ಟ್ವೇರ್, ಅದಕ್ಕೊಂದು ಪ್ಯಾಕೇಜ್ ತಗೊಳಕತ್ತೀರಿ. ಜಿಮೇಲ್ ಬಂತು, ಜಿಮೇಲ್ ಬಂದಾಗ ಅದು ಎಕ್ಸ್ಟ್ರಾ ನಿಮಗ. ಓಕೆ, ಜಿಮೇಲ್ ದವ್ರಿಗೆ ನಿಮ್ ಫೀ ಪೇ ಮಾಡಕತ್ತಿಲ್ಲ, ಫ್ರೀ ಸರ್ವಿಸ್ ಐತಿ ಅವ್ರಿಗೆ. ಇನ್ ದ ಸೆನ್ಸ್ ಇಂಟರ್ನೆಟ್ ಚಾರ್ಜಸ್ ಒಳಗಡೆ ಅವ್ರು ಕಟ್ ಮಾಡ್ಕೊತಾರೆ. ಇಟ್ ಈಸ್ ಅ ಫ್ರೀ ಒನ್. ಸಾಫ್ಟ್ವೇರ್ ಕನ್ಸಿಡರೇಷನ್ ಒಳಗ ನಿಮಗ್ ಲಾಸ್ ಐತಿ. ಯಾರಿಗೆ? ಯೂಸರಿಗೆ, ಕ್ಲೈಂಟಿಗೆ ಲಾಸ್ ಐತಿ. ಬಟ್ ವೆಂಡರಿಗೆ ಅಡ್ವಾಂಟೇಜಸ್ ಅದಾವ. ವೆಂಡರ್ ಅಂದ್ರೆ ಯಾರು? ದೋಸ್ ಹೂ ಆರ್ ಗಿವಿಂಗ್ ದ ಸಾಫ್ಟ್ವೇರ್ಸ್ ಆಸ್ ಅ ಸರ್ವಿಸ್. ಏನೇನ್ ಅಡ್ವಾಂಟೇಜ್ ಇದಾವ ಇದನ್ನು ಕೇಳ್ಬೋದು. ಡಿಸ್ಕಸ್ ದ ವೆಂಡರ್ ಅಡ್ವಾಂಟೇಜ್ ಅಕಾರ್ಡಿಂಗ್ ಟು ದ ಸಾಫ್ಟ್ವೇರ್ ಕನ್ಸಿಡರೇಷನ್ ಅಂತಾನು ಕೇಳ್ಬೋದು. ಹೊಸ ಸಬ್ಜೆಕ್ಟ್ ಅದ, ಕ್ವಶನ್ಸ್ ಹೆಂಗ್ ಬೇಕಾದಂಗ್ ಫ್ರೇಮ್ ಮಾಡಬಹುದು, ಲಕ್ಷಿರ್ರಿ. ಸೊ ದ ಅಡ್ವಾಂಟೇಜಸ್ ಆರ್ ಫ್ಲೋ ಬೋತ್ ವೇಸ್. ಬೋತ್ ವೇಸ್ ಅಂತಂದ್ರ ಯೂಸರ್ಸ್ ಅಷ್ಟೇ ಬೆನಿಫಿಟ್ ಇಲ್ಲ. ಇಲ್ಲೇನಾಗ್ತದ್ರ, ಒನ್ ಟೈಮ್ ನಿಮ್ಗೆ ಕೊಟ್ಬಿಡ್ತಾನ, ಒನ್ ಟೈಮ್ ಫೀಸ್ ಕೊಟ್ಬಿಡ್ತಾನ. ಇನ್ಸ್ಟಾಲ್ಮೆಂಟ್ ಮೇಲೆ ಇತ್ತು ಅಂತಂದ್ರ ನೀವು ಇಷ್ಟಿಷ್ಟೇ ಇಸ್ಕೋಬೇಕಾಗಿತ್ತು. ಅಲ್ಲೇನ್ರಿ ನಿಮ್ಗೆ ಏನ್ರಿ ಪ್ರಾಬ್ಲಮ್ ಆಯ್ತು ಅಂತಂದ್ರ, ಈಗ ನಾನು 10,000 ಹೌಸ್ ಅಥವಾ ನೀವೇನ್ ಮಾಡಿದ್ರಿ 10,000 ರೂಮ್ ಅನ್ನ ಪೇ ಮಾಡಿ ಕೊಟ್ರಿ ಅಂತ ಇಟ್ಕೋರಿ. 10,000ಕ್ಕ ಅವ ನಿಮ್ಗ ಇಷ್ಟಿಷ್ಟೇ ಪೇ ಮಾಡ್ಕೊತ ಹೋದ. 5,000 ಒಮ್ಮೆ, 2,000 ಒಮ್ಮೆ ಪೇ ಮಾಡ್ಕೊತ ಹೋದ. ಅಲ್ಲೇನೋ ನಿಮ್ಗೆ ರಿಪೇರಿ ಬಂತು, ನೀವು ಅವಾಗ ಏನ್ ಮಾಡ್ಬೇಕು? ನಿಮ್ ಕೈಲೇ ರೊಕ್ಕ ಹಾಕಿ ನೀವು ರಿಪೇರಿ ಮಾಡಿಸ್ಬೇಕು. ಸಮ್ಟೈಮ್ಸ್ ಏನಾಗ್ತದ, ಯುವರ್ ಯೂಸರ್ ಮೇ ಕ್ವಿಟ್. ನಿಮ್ದು ಏನಾಗ್ಬೋದು? ಯೂಸರ್ ಕ್ವಿಟ್ ಆಗ್ಬೋದು. ಯೂಸರ್ ಏನು ಆಗ್ಬೋದು? ಬೇಡ, ನನಗೆ ಈ ಕಂಪ್ನಿ ಬೇಡ, 8,000 ರೂಪಾಯಿ ಪೇ ಮಾಡಿದ, ಇನ್ನ 2,000 ರೂಪಾಯಿ ಬ್ಯಾಲೆನ್ಸ್ ಅದ, ನಂಗೆ ಒಳ್ಳೆ ಇದು ಸರ್ವಿಸ್ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಪೇ ಹೊರಗ್ ಬರ್ಬೋದು. ಬಟ್ ಸಾಫ್ಟ್ವೇರ್ ಕನ್ಸಿಡರೇಷನ್ ಒಳಗ ಒನ್ ಟೈಮ್ ಫೀ ಕೊಟ್ಬಿಟ್ಟಿರ್ತಾನ, ಅವ್ ಹೊರಗ್ ಹೋದ್ರು ನಿಮ್ಗೆ ಲಾಭನೇ. ಅವ್ ಹೊರಗ್ ಹೋದ್ರ ಅದನ್ನ ನೀವು ಕೊಡ್ಬೇಕಾಗಿಲ್ಲ, ಯಾಕಂದ್ರೆ ಒನ್ ಟೈಮ್ ಪೇಮೆಂಟ್ ಇರ್ತದೆ, ಆಲ್ರೆಡಿ ಅಗ್ರಿಮೆಂಟ್ ಹಂಗೆ ಆಗಿರ್ತದೆ. ಸೊ ಒಂದ್ ಅಡ್ವಾಂಟೇಜ್, ಫ್ಲೋ ಎರಡೂ ಕಡೆ ಇರ್ತದೆ. ಯೂಸರ್ಗೆ ಅಷ್ಟೇ ಅಡ್ವಾಂಟೇಜ್ ಇಲ್ಲ, ಬೋತ್ ಯೂಸರ್ ಅಂಡ್ ಪ್ರೊವೈಡರ್ ಇಬ್ಬರಿಗೂ ಅಡ್ವಾಂಟೇಜಸ್ ಅದಾವ. ಓಕೆ, ಒಂದು ಬೋತ್ ಸೈಡ್ ಬೆನಿಫಿಟ್ ಅದಾವ, ಡೆವಲಪರಿಗೆ ಪ್ಲಸ್ ಯೂಸರಿಗೆ. ಒಂದ್ಸಲ ನಾ ಪೇ ಮಾಡ್ಬಿಡ್ತೀನಿ, ಯೂಸ್ ಮಾಡ್ಕೊತೀನಿ. ಈ ಕಡೆ ಒಂದ್ಸಲ ಪೇ ಮಾಡಿದ ಯೂಸರ್ ಅಂದ್ರ ಕ್ವಿಟ್ ಆದ್ರೂ ಅವನಿಗೆ ಲಾಸ್, ಕ್ವಿಟ್ ಆದ್ರೂ ಅವನಿಗೆ ಲಾಸ್. ಸೊ ಇಲ್ಲಿ ಇನ್ನೊಂದು ಸೆಕೆಂಡ್, ಫೈನಾನ್ಸಿಯಲ್ ಬೆನಿಫಿಟ್ಸ್ ಈಸ್ ದ ಟಾಪ್ ಒನ್. ನಿಮ್ಗೆ ಹೇಳಿನ ಫೈನಾನ್ಸಿಯಲಿ ಬೆನಿಫಿಟ್ ಆಗ್ತದ ನಿಮಗ. ಇನ್ಸ್ಟಾಲ್ಮೆಂಟ್ ಮೇಲೆ ಕಟ್ಟೋಕ್ಕಿಂತ ಅವ ಏನ್ ಮಾಡ್ತಾನ, ಒನ್ ಟೈಮ್ ಪೇ ಮಾಡ್ತಾನ, ಇನ್ಕಮ್ ಜಾಸ್ತಿ ಆಗ್ತದ. ನೆಕ್ಸ್ಟ್ ನಿಮ್ಗೇನು ಲಾಸ್ ಇಲ್ಲ, ಅವ ಹೊರಗೆ ಹೋದ್ರು ನಿಮ್ಗೆ ಲಾಸ್ ಇಲ್ಲ ಅಂತ ಹೇಳಿನಿ. ಸೊ ಇಲ್ಲಿ ಫೈನಾನ್ಸಿಯಲಿ ಬೆನಿಫಿಟ್ ಅದ. ಇನ್ನೊಂದೇನದ, ವೆಂಡರ್ಸ್ ಕ್ಯಾನ್ ಸ್ಟಾಪ್ ದ ಪೈರಸಿ ಬಿಸ್ನೆಸ್. ಈಗ ನಂದು ಹೆಂಗ್ ಯೂಸ್ ಮಾಡ್ತೀರಿ ನೀವೆಲ್ಲರೂ, ಜೂಮ್ ಯೂಸ್ ಮಾಡತ್ತೀರಿ, ಪೇಡ್ ಐತೋ, ಪೇಡ್ ವರ್ಷನ್ ಐತೋ, ಅನ್ಪೇಡ್ ವರ್ಷನ್ ಐತೋ, ಅನ್ಪೇಡ್ ವರ್ಷನ್ ಐತಿ. ಆಮೇಲೆ ವಿಂಡೋಸ್ 10 ಎಲ್ಲರೂ ಇನ್ಸ್ಟಾಲೇಷನ್ ಮಾಡ್ಕೊಂಡಿರಿ, ವಿಂಡೋಸ್ 10 ಪೇಡ್ ಮಾಡಿ ಮಾಡ್ಕೊಂಡಿರಾ ಅಂದ್ರೆ ನೀವು ಇಲ್ಲಿ ಕೊಡ್ತೀರಿ 300 ರೂಪಾಯಿ ಕೊಟ್ಟು, 400 ರೂಪಾಯಿ ಕೊಟ್ಟು ಇನ್ಸ್ಟಾಲೇಷನ್ ಮಾಡ್ಕೊಂಡಿರ್ತೀರಿ. ದಟ್ ಈಸ್ ನಾಟ್ ಅ ಒರಿಜಿನಲ್, ಇಟ್ ಈಸ್ ನಾಟ್ ಜೆನ್ಯೂನ್. ಓಕೆ, ಜೆನ್ಯೂನ್ ಸಾಫ್ಟ್ವೇರ್ಸ್ ನೀವು ಕಾಪಿ ಮಾಡೋದನ್ನ ಸ್ಟಾಪ್ ಮಾಡಬಹುದು. ಇಲ್ಲಿ ವೆಂಡರ್ಸ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರ, ಅದನ್ನ ನೀವು ಕಾಪಿ ಮಾಡ್ಕೊಳಕ್ ಬರಂಗಿಲ್ಲ. ಓಕೆ, ಸೊ ಇದು ಒಂದು ಅಡ್ವಾಂಟೇಜ್ ಅಂತ ಹೇಳ್ತಾನ, ಲೈಸೆನ್ಸ್ ಓರಿಯೆಂಟೆಡ್ ಅಡ್ವಾಂಟೇಜ್ ಆಗ್ತದ ಅಂತ ಹೇಳ್ತಾನ ವೆಂಡರ್ಸ್ಗೆ. ನೀ ಬೆಸ್ಟ್ ಸರ್ವಿಸ್ ಕೊಡ್ತಾರ ಅಂತ ಇಟ್ಕೋರಿ, ವೆಂಡರ್ಸ್ ಎಲ್ಲ ಬೆಸ್ಟ್ ಸರ್ವಿಸ್ ಕೊಟ್ರು ಅಂದ್ರ ಸಬ್ಸ್ಕ್ರಿಪ್ಷನ್ಸ್ ಏನಾಗ್ತಾವ, ಜಾಸ್ತಿ ಆಗ್ತಾವ. ಈಗ ನಾ ಏನೋ ಒಂದು ಎಲ್ಲ ಮಸ್ತ್ ಕೊಡ್ತಾನ, ಅಲ್ಲಿನೇ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾರ. ಈಗ ಹೆಂಗಂತಂದ್ರ ಒಂದ್ ಕಾಲೇಜ್ ಹೆಸರು ತಗೋತೀವಿ, ಆ ಕಾಲೇಜ್ ಒಳಗ್ ಚಲೋ ಕಲಿಸ್ತಾರ, ಈ ಕಾಲೇಜ್ ಕಂಪೇರ್ ಮಾಡ್ಕೋತೀವಿ, ಎರಡೂತ್ರೊಳಗೆ ಯಾವ್ದು ಬೆಸ್ಟ್ ಐತಿ, ಆ ಕಡೆ ಜಂಪ್ ಆಗ್ತೀವಿ. ಅಂದ್ರೆ ಬೆಸ್ಟ್ ಸರ್ವಿಸ್ ಕೊಡ್ಲಿಕ್ಕೆ ವೆಂಡರ್ ಟ್ರೈ ಮಾಡ್ತಾರ, ವೆಂಡರ್ಸ್ಗೆ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗ್ತೈತಿ ಇಫ್ ದೇ ಗಿವ್ ದ ಬೆಸ್ಟ್ ಸರ್ವಿಸ್. Hope advantages are clear with the vendors. Vendors ಗೆ ಅಡ್ವಾಂಟೇಜ್ ಜೊತೆ ಈ ಸಾಫ್ಟ್ವೇರ್ ಆಸ್ ಅ ಕನ್ಸಿಡರೇಷನ್ ಒಳಗ ಒಂದಿಷ್ಟು ಡಿಸ್ಅಡ್ವಾಂಟೇಜಸ್ ಅದಾವ. ಅದನ್ನ ಕೇಳಿರ್ಬೋದು ನಾ ಕ್ವಶನ್ ಇಲ್ಲಿ ಕೇಳಿನ್ರಿ, ಸಾಸದ ಕೇಳಿಲ್ಲ. ಸಾಫ್ಟ್ವೇರ್ ಕನ್ಸಿಡರೇಷನ್ ಡಿಸ್ಅಡ್ವಾಂಟೇಜಸ್ ಕೇಳಬಹುದು ಒಂದ್ಸಲ. ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಡಿಸ್ಅಡ್ವಾಂಟೇಜ್ ಒಳಗ ಲ್ಯಾಕ್ ಆಫ್ ಕಂಟ್ರೋಲ್, ನಿಮ್ ಮಾತ್ರ ಕಂಟ್ರೋಲ್ ಇರಂಗಿಲ್ಲ. ಸೊ ಇದು ಯಾರ ಹತ್ರ ಇರ್ತೈತಿ, ಪ್ರೊವೈಡರ್ ಹತ್ರ ಇರ್ತೈತಿ. ಸೊ ಅದಕ್ಕ ನಿನ್ ಮಾತ್ರ ಕಂಟ್ರೋಲ್ ಇರ್ಲಾರ್ದಕ್ಕ ಲ್ಯಾಕ್ ಆಫ್ ಕಂಟ್ರೋಲ್ ಅಂತ ಹೇಳ್ತೀವಿ ಸಾಫ್ಟ್ವೇರ್ ಆಸ್ ಸರ್ವಿಸ್ಗೆ. ಇನ್ನೊಂದು ಸೆಕ್ಯೂರಿಟಿ ಅಂಡ್ ಡೇಟಾ ಇಶ್ಯೂ. ಅಫ್ ಕೋರ್ಸ್ ನಿಮ್ ಡೇಟಾ ಎಲ್ಲಿರ್ತೈತಿ, ಥರ್ಡ್ ಪಾರ್ಟಿ ಹತ್ರ ಇರ್ತೈತಿ, ಅಲ್ಲಿ ನಿಮ್ಗೆ ಇಶ್ಯೂಸ್ ಆಗಬಹುದು. ದಟ್ ಈಸ್ ಅ ಡಿಸ್ಅಡ್ವಾಂಟೇಜ್. ನೆಕ್ಸ್ಟ್ ಏನು, ಲಿಮಿಟೆಡ್ ರೇಂಜ್ ಆಫ್ ಅಪ್ಲಿಕೇಶನ್ ಸಿಗ್ತಾವ ನಿಮ್ಗೆ. ಲಿಮಿಟೆಡ್ ರೇಂಜ್, ನಿಮ್ಗೆ ಏನ್ ಬೇಕು ಅದು ತಕ್ಷಣ ಸಿಗಂಗಿಲ್ಲ, ಸಿಗಂಗಿಲ್ಲ ಅಂತಲ್ಲ. ಈಗ ಮೈಕ್ರೋಸಾಫ್ಟ್ ದವ್ರ ಹತ್ರ ಹೋಗಿ ಸರ್ ನಂಗೆ ಜಿಮೇಲ್ ಸರ್ವಿಸ್ ಬೇಕಂದ್ರೆ ಕೊಡ್ಲಿಕ್ಕೆ ಆಗ್ತದ ಅವರಿಗೆ?
No, because they are having their own. Google is a Gmail. ಎರಡು ಕಂಪನಿ ಅದಾವ. ಇದು ಹೆಂಗಾಗತ್ ಗೊತ್ತನ? ಬಿಕಾಮ್ ದವ್ರ ಹತ್ರ ಹೋಗಿ ಕಿಶಿಂತ್ರ ಕ್ಯಾನ್ ಯು ಟೀಚ್ ಮಿ ದ ಕ್ಲೌಡ್ ಕಂಪ್ಯೂಟಿಂಗ್ ಅನ್ನಗಾಗ್ತದೆ. ಬಿಕಾಮ್ ದವ್ರು ಕಲ್ತಿರಂಗಿಲ್ಲ, ನೀವು ಹೋಗಿ ಏನ್ ಮಾಡ್ದಂಗಲ್ಲೇ ಕ್ಲೌಡ್ ಕಂಪ್ಯೂಟಿಂಗ್ ಹೇಳ್ರಿ ಅಂತ. ಇಟ್ ಇಸ್ ರಾಂಗ್. ನಾವೆಲ್ಲೋ ಒಂದು ಬೇರೆ ಕಡೆ ಹೋಗಿ ಬೇರೆದನ್ನ ಕೇಳಲಿಕ್ಕೆ ಆಗಂಗಿಲ್ಲ. ಓಕೆ, ಅಲ್ಲಿ ನನಗೆ ಸರ್ವಿಸ್ ಕಡಿಮೆ ಸಿಗ್ಬಹುದು. ಒಂದ್ಸಲ ಲಾಗಿನ್ ಆದೆ, ಇಷ್ಟೇ ರೇಂಜ್ ಅದ, ಇಷ್ಟೇ ಅಪ್ಲಿಕೇಶನ್ಸ್ ಅವೈಲೇಬಲ್ ಅದಾವ ನನ್ನ ಹತ್ರ, ಅದ್ರೊಳಗಡೆ ನೀ ಮಾಡ್ಬೇಕು. ಕ್ಯಾಲೆಂಡರ್ ಇಲ್ಲ, ಆ ಕಂಪ್ನಿ ಒಳಗೆ ಕ್ಯಾಲೆಂಡರ್ ಅನ್ನೋ ಒಂದು ಅಪ್ಲಿಕೇಶನ್ ಇಲ್ಲ ಅವ್ರ ಹತ್ರ, ಏನ್ ಮಾಡೋರು ಅವಾಗ? ಈಗ ಆಲ್ರೆಡಿ ಅಗ್ರಿಮೆಂಟ್ ಆಯ್ತು, ಸೈನ್ ಆಯ್ತು, ಕ್ವಿಟ್ ಆಗ್ಬೇಕಂದ್ರೆ ನೀವು ಯಾವ ಸಿಚುವೇಶನ್ ಒಳಗೆ ಬರ್ತೀರಿ? ಲಾಕ್ ಇನ್ ಸಿಚುವೇಶನ್ ಒಳಗೆ ಬರ್ತೀರಿ. ಪೇ ಮಾಡಿದ ಅಲ್ಲೇ ಒಂದಿಷ್ಟು ಅಮೌಂಟ್ ವಾಪಸ್ ಬರ್ಬೋದು ನಿಮಗೆ. ಓಕೆ, ಸೊ ಲಿಮಿಟೇಷನ್ಸ್ ಇರ್ತದೆ ರೇಂಜ್ ಆಫ್ ಅಪ್ಲಿಕೇಶನ್ಸ್ ಒಳಗೆ. ನೆಕ್ಸ್ಟ್ ಕನೆಕ್ಟಿವಿಟಿ ರಿಕ್ವೈರ್ಮೆಂಟ್. ಇಫ್ ಇಂಟರ್ನೆಟ್ ಇಲ್ಲ ಅಂದ್ರೆ ನೀವು ವರ್ಕ್ ಮಾಡಕ್ ಆಗಂಗಿಲ್ಲ. ಈಗ ಜೂಮ್ ಇಂಟರ್ನೆಟ್ ಇಲ್ಲ ಅಂದ್ರೆ ನಿಮ್ಗೆ ಪಾಠನೆ ಮಾಡಕ್ ಆಗಂಗಿಲ್ಲ. ಕನೆಕ್ಟಿವಿಟಿ ಇಶ್ಯೂ. ಈಗ ನಾ ಸಾಫ್ಟ್ವೇರ್ ಸರ್ವಿಸ್ ತೊಗೊಳತೀನಿ, ಜೂಮ್ ಕ್ಲೌಡ್, ಅದು ಜೂಮ್ ಕ್ಲೌಡ್ ಅಂತಾನೆ ಬರ್ತೈತಿ ನೋಡ್ರಿ, ನೀವು ಲಕ್ಷಿದ್ರೆ ಕ್ಲೌಡ್ ಮೀಟಿಂಗ್ಸ್ ಅಂತಾನೆ ಕರೀತಾರೆ ಅದಕ್ಕೆ. ಇಂಟರ್ನೆಟ್ ಮುಖಾಂತರನೇ ನಾವೆಲ್ಲ ಕನೆಕ್ಟ್ ಆಗಿವೆ. ಬಟ್ ನಮ್ ಡೇಟಾ ಎಲ್ಲಿ ಸ್ಟೋರ್ ಇರ್ತೈತಿ? ಜೂಮ್ ಸರ್ವರ್ ಒಳಗೆ ಸ್ಟೋರ್ ಇರ್ತೈತಿ. ಇಫ್ ಇಂಟರ್ನೆಟ್ ಈಸ್ ನಾಟ್ ದೇರ್ ಇನ್ ದ ಸೆನ್ಸ್ ಆಲ್ ಏನು ಅಟ್ ಆಲ್ ನಾವು ಏನೂ ಡಿಸ್ಕಸ್ ಮಾಡಕ್ ಆಗಂಗಿಲ್ಲ. ವಿ ಆರ್ ನಾಟ್ ಬಾದರ್ಡ್ ಟು ಮೀಟಿಂಗ್. ಸೊ ಇದೊಂದಿಷ್ಟ ಆಯ್ತು. ನೆಕ್ಸ್ಟ್ ಡ್ರೈವಿಂಗ್ ಕೋರ್ಸಸ್ ಅಂತ ಬರ್ತೈತಿ. ಪರ್ಫಾರ್ಮೆನ್ಸ್ ಅಂತ ಸ್ಲೋ ಆಗ್ತಿರ್ಬೋದು. ಸಾಫ್ಟ್ವೇರ್ ಸರ್ವಿಸ್ ಇದ್ದಾಗ ಬಹಳಷ್ಟು ಜನ ಸಬ್ಸ್ಕ್ರೈಬರ್ಸ್ ಇರೋದ್ರಿಂದ ನಿಮ್ಗೆ ಸ್ವಲ್ಪ ಸ್ಪೀಡ್ ಲೋ ಆಗ್ಬೋದು. ಇದೊಂದು ಡಿಸ್ಅಡ್ವಾಂಟೇಜ್. ಡ್ರೈವಿಂಗ್ ಕೋರ್ಸಸ್ ಅಂತ ಬಂದಾಗ some would argue that software as a service is popular because ಎಲ್ಲರೂ ಯಾಕೆ ಆರ್ಗ್ಯೂ ಮಾಡ್ತಾರೆ ಸಾಫ್ಟ್ವೇರ್ as popular ಅದ ಯಾಕಂತಂದ್ರ number of issues that are driving more cloud vendors to offer a software as a service more as a client sign on. ಯಾಕಂತಂದ್ರ ಬಹಳ ಪಾಪ್ಯುಲರ್ ಅದ. ನಿಮ್ಗೆ ಇಲ್ಲಿ ಏನಾಗ್ತದಂದ್ರ ಕಾಸ್ಟ್ ಡಿಕ್ರೀಸ್ ಆಗ್ತದ. ಒಂದೇ ಪಾಪ್ಯುಲಾರಿಟಿ ಆಗ್ಲಿಕ್ಕೆ ಎಲ್ಲರೂ ನೋಡಾಕತ್ತಿದ್ದು ರೊಕ್ಕ ಉಳಿಸುದು, ಸೇವಿಂಗ್ ದ ಕಾಸ್ಟ್ಸ್. ಸೊ ಎದಕ್ ನೀವು ಸಾಫ್ಟ್ವೇರ್ ಆಸ್ ಡ್ರೈವಿಂಗ್ ಫೋರ್ಸಸ್ ಅಂದ್ರೆ ಏನು? ಡ್ರೈವಿಂಗ್ ಫೋರ್ಸಸ್ ಅಂದ್ರೆ ಏನು? ನಿಮ್ಮನ್ನ ಕ್ಲೌಡ್ ಕಡೆ ಎಳ್ಕೊಂಡು ಹೋಗ್ತಕ್ಕಂತ ಟಾಪಿಕ್ಸ್. ಫಾರ್ ಎಕ್ಸಾಂಪಲ್, ನೀವೆಲ್ಲರೂ ಟೂರ್ ಅಂತ ಮಾಡ್ತೀರಿ, ಪಿಕ್ನಿಕ್ ಅಂತ ಮಾಡ್ತೀರಿ, ಏನೋ ಒಂದ್ ಮಾಡ್ತೀರಿ ಅಂತ ಇಟ್ಕೋರಿ. ನೀವೆಲ್ಲರೂ ಏನ್ ಮಾಡ್ತೀರಿ? ನೇಚರ್ ಅಂತ ಬಂದಾಗ ಯಾವ್ದೋ ಚಿಕ್ಕಮಗಳೂರ್ ಆಗ್ಲಿ ಅಥವಾ ಯಾವ್ದೋ ಒಂದು ದಾಂಡೇಲಿ ಆಗ್ಲಿ ಟೂರಿಗೆ ಹೋಗ್ತೀರಿ. ಯಾಕೆ ಅಲ್ಲೇ ಹೋಗ್ಬೇಕು ನೀವು? ಯಾಕಂದ್ರೆ ನೇಚರ್ ಇಸ್ ದೇರ್. ಇಲ್ಲೆಲ್ಲರೇ ಹೋಗಿ ಚಿತ್ರ ಹೊನಗನಾಳ್ಯಾಗ ಪಿಕ್ನಿಕ್ ಮಾಡ್ತೀನ್ರಿ, ಇದ್ರೊಳಗ ಯಾವ್ದೋ ಒಂದು ಊರಾಗ ಬೇರೆ ಊರಾಗ ಪಿಕ್ನಿಕ್ ಮಾಡ್ತೀನ್ರಿ, ಅಲ್ಲೇನೂ ಇಲ್ಲ. ವಿಲ್ ಗೋ ಟು ದ ಬೂತ್ನಾಳ್ ಕೇರಿ. ವೈ? ಅಲ್ಲೊಂದು ನೇಚರ್ ಅದ, ನಿಮ್ಗೊಂದು ಮನಸ್ಸಿಗೆ ಶಾಂತಿ ಸಿಗ್ತದ ಅಂತ ಹೋಗ್ತೀರ, ಅಥವಾ ಏನೋ ಒಂದು ಬ್ಯೂಟಿಫುಲ್ ಅನಿಸ್ತದ ಅಲ್ಲಿ ಹೋದಾಗ ಫೀಲೇ ಬೇರೆ ಆಗ್ತದೆ. ಸೊ ಹಂಗ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ತಗೊಳಿಕ್ಕೆ ಯಾವ್ಯಾವ ಕೋರ್ಸ್ ಮಾಡ್ಲಿಕ್ಕತ್ತಾವ, ನಿಮ್ಗ ಯಾವ್ಯಾವ ಪಾಯಿಂಟ್ಸ್ ಕೋರ್ಸ್ ಮಾಡ್ಲಿಕ್ಕತ್ತಾವ. ಒಂದು, ಅದು ಪಾಪ್ಯುಲರ್ ಅದ. ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಇಸ್ ಪಾಪ್ಯುಲರ್. ದೇರ್ ಆರ್ ಮೋರ್ ವೆಂಡರ್ಸ್ ಟು ಪ್ರೊವೈಡ್ ಅ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್. ಪಾಪ್ಯುಲಾರಿಟಿ ಒಂದು. ಇನ್ನೊಂದು, ಸಾಫ್ಟ್ವೇರ್ ವೆಂಡರ್ಸ್ ಏನ್ ಮಾಡ್ತಾರಂದ್ರ ನಾನೇ ಭಾರಿ ಅನಿಸ್ಕೋಬೇಕು ಅಂತ ಎಲ್ಲಾರು ಸರ್ವಿಸ್ ಚಲೋ ಕೊಡ್ತಿರ್ತಾರ. ಸೊ ಸಾಫ್ಟ್ವೇರ್ ವೆಂಡರ್ಸ್ ಲವ್ ಇಟ್. ಯಾಕ? ಬಿಕಾಸ್ ದೇ ಆರ್ ಗಿವಿಂಗ್ ದ ಬೆಸ್ಟ್. ಏನಾಗ್ತದೆ ಅಲ್ಲಿ ಅಂತಂದ್ರ ಒರಾಕಲ್ ಅಂಡ್ ಸ್ಯಾಪ್ ಎರಡೂ ಕೂಡ್ಕೊಂಡು, ಎದಕ್ಕಂತಂದ್ರ ಬಿಗ್ ನೇಮ್ಸ್ ಇದ್ದು ಅದ್ರದ್ದು. ಸೊ ಹೆಸರು ದೊಡ್ದಿತ್ತು. ಸೊ ಅದಕ್ಕೆ ಏನ್ ಮಾಡಾಕತ್ರ ಅವ್ರು ಅಂದ್ರ ಸ್ಮಾಲರ್ ಡೆವಲಪರ್ಸ್ ಗೆ ಒಂದಷ್ಟು ಅಪ್ಲಿಕೇಶನ್ಸ್ ಅನ್ನ ಕೊಡಾಕತ್ರು. ಸ್ಮಾಲರ್ ಡೆವಲಪರ್ಸ್ ಗೆ ಹೆಲ್ಪ್ ಆಗ್ತದ. ವೆಂಡರ್ಸ್ ಏನ್ ಮಾಡ್ತಾರ, ತಮ್ಮ ಕೇರ್ ಮಾಡ್ಕೋತಾರ, ತಮ್ಮನ್ನ ಕೇರ್ ಮಾಡ್ಕೊಂಡು ನಮ್ ಸರ್ವಿಸ್ ಚಲೋ ಇರ್ಬೇಕು ಅಂತ ಮಾಡ್ತಾರ. ಅದಕ್ ಪಾಪ್ಯುಲರ್ ಆಯ್ತು. ಇನ್ನೊಂದು, ಅಲ್ಲಿ ನಮ್ಗ ಬ್ರೌಸರ್ಸ್, ಸರ್ವರ್ಸ್ ಎಲ್ಲಾನು ಸಿಗ್ಲಿಕ್ಕತ್ತಾವು. ಸೊ ಅದ್ರ ಸಲುವಾಗೂ ಪಾಪ್ಯುಲರ್ ಆಗ್ಯದ. ನೆಕ್ಸ್ಟ್, ನೀ ಕಂಪನಿ ಆದಿ ಅಂತಂದ್ರ, ಒಂದು ಎಂಟರ್ಪ್ರೈಸ್ ಆದಿ ಅಂತಂದ್ರ ನೀ ಏನ್ ಮಾಡ್ತೀವಿ? ಸರ್ವರ್ಸ್ ಅನ್ನ ಬೈ ಮಾಡ್ತೀವೋ ಏನ್ ರೆಂಟಿಗೆ ತಗೊಳಕ್ ಇಷ್ಟಪಡ್ತೀವಿ? ರೆಂಟಿಗೆ ತಗೋಬೇಕು. ಯಾಕಂದ್ರೆ ಒಂದಷ್ಟು ರೊಕ್ಕ ಉಳಿಸ್ಬೇಕು, ನನ್ಗೆ ಪ್ರಾಫಿಟ್ ಆಗ್ಬೇಕಾಗಿರ್ತೈತಿ. ಒಬ್ಬನ ಯಾವ್ದೋ ಮೇಂಟೆನೆನ್ಸ್ ಎಂಪ್ಲಾಯಿ ಇಲ್ಲ, ಅದನ್ನ ಅವ್ರಿಗೆ ಕೊಡ್ಬೋದು. ನಾನು ಅವ್ನಿಗೆ 25,000 ಕೊಡ್ಬೇಕು, ಇಲ್ಲಿ 15,000 ಕೊಡ್ಬೇಕಂದ್ರೆ 15,000 ನನ್ಗೆ ಲಾಭ ಆಯ್ತು. ನಾ ಏನ್ ಮಾಡ್ತೀನಿ? ಡೈರೆಕ್ಟ್ಲಿ ಐ ಆಮ್ ಗೋಯಿಂಗ್ ಟು ದ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್. ಯಾರೇ ನೀವು ಇಂಟರ್ನೆಟ್ ಓನ್ ತಗೋತೀರಾ, BSNL ಆಮೇಲೆ ಜಿಯೋ ಬಿಟ್ಟು ನಾನೇ ಓನ್ ಇಂಟರ್ನೆಟ್ ಮಾಡ್ಕೋತೀನಿ ಅಂತೀರ,
ಇಲ್ಲ, ಅವ್ರು ಸಬ್ಸ್ಕ್ರೈಬ್ ಅಲ್ಲಿ ನಿಮ್ಗೆ ಅವ್ರು ಬೆಸ್ಟ್ ಸರ್ವಿಸ್ ಕೊಡಾಕತ್ತಾರ, ಅದಕ್ಕೆ ಇವ್ರು ಇಟ್ಕೊಂಡ್ರಿ. ಬೆಸ್ಟ್ ಸರ್ವಿಸ್ ಕೊಡ್ಲಿಕ್ಕತ್ತಾರ, ಅದಕ್ಕೆ ಇಟ್ಕೊಂಡಿರಿ. ಓಕೆ, ಸೊ ಎಂಟರ್ಪ್ರೈಸ್ ಲವ್ ಇಟ್ ಬಿಕಾಸ್ ದ ಕಾಸ್ಟ್ ಈಸ್ ಗೋಯಿಂಗ್ ಟು ರೆಡ್ಯೂಸ್. ಡ್ರೈವಿಂಗ್ ಫೋರ್ಸಸ್ ಹೇಳಾಕತ್ತೀನಿ ನಾನು. ಒಂದು, ಬೆಸ್ಟ್ ಸರ್ವಿಸ್ ಸಿಗ್ಲಾಕತ್ತಾವ, ಪಾಪ್ಯುಲರ್ ಅದ, ಆಮೇಲೆ ನಿಮ್ ಕಾಸ್ಟ್ ರಿಡ್ಯೂಸ್ ಮಾಡಾಕತ್ತೈತಿ. ನೆಕ್ಸ್ಟ್, ಸಾಫ್ಟ್ವೇರ್ ಸರ್ವಿಸ್ ಅಂತ ಬಂದಾಗ ಡೆವಲಪರ್ಸ್ ಗೆ ಬಹಳಷ್ಟು ಪ್ಲಾಟ್ಫಾರ್ಮ್ಸ್ ಅವೈಲೇಬಲ್ ಅದಾವ. ಬಹಳಷ್ಟು ಪ್ಲಾಟ್ಫಾರ್ಮ್ಸ್ ಡೆವಲಪಿಂಗ್ ವೆಬ್, ಫಾರ್ ಡೆವಲಪಿಂಗ್ ಸ್ಟ್ಯಾಂಡ್ ಅಲೋನ್ ಅಪ್ಲಿಕೇಶನ್ಸ್. ಅಜೂಮ್ ದಟ್ ಮೈಕ್ರೋಸಾಫ್ಟ್ ಒಳಗಡೆನೆ, ಅಜೂರ್ ಒಳಗಡೆನೆ ನಿಮ್ಗೆ ಸಾಕಷ್ಟು ಪ್ಲಾಟ್ಫಾರ್ಮ್ಸ್ ಅದಾವ. ಓಕೆ, ಮೋರ್ ಪಾಪ್ಯುಲರ್. ಯಾಕೆ ಪಾಪ್ಯುಲರ್ ಆಯ್ತು ಅಂದ್ರ, ಮೋರ್ ವೆಂಡರ್ಸ್ ಗೋಯಿಂಗ್ ಟು ಬಿ ಫೋರ್ಸ್ಡ್ ಮೇಕ್ ದೇರ್ ಪ್ಲಾಟ್ಫಾರ್ಮ್ ಫ್ರೆಂಡ್ಲಿ ಫಾರ್ SAS ಬೇಸ್ಡ್ ಅಪ್ಲಿಕೇಶನ್ಸ್. ನೀವು ಈಗ ಮೈಕ್ರೋಸಾಫ್ಟ್ ವಿಜುವಲ್ ಸ್ಟುಡಿಯೋದಾಗ ಡೆವಲಪ್ ಮಾಡಿದಂತ ಒಂದು ಅಪ್ಲಿಕೇಶನ್ ಅನ್ನ ರನ್ ಮಾಡಕತ್ತೀರಿ, ಅದಕ್ಕೆ ಯಾವ್ದು ಬೇಕು? .NET ಫ್ರೇಮ್ವರ್ಕ್ ಬೇಕು. ಆ .NET ಫ್ರೇಮ್ವರ್ಕ್ ಕರೆಕ್ಟ್ ಆಗಿ ವರ್ಕ್ ಆಗ್ಲಿಲ್ಲ ಅಂತಂದ್ರ ಕ್ಯಾನ್ ಯು ಗೋಯಿಂಗ್ ಟು ಸಬ್ಸ್ಕ್ರೈಬ್ ಫಾರ್ ದಟ್ ಕಂಪನಿ? ನೋ. ಅದಕ್ಕೆ ಏನ್ ಮಾಡ್ತಾರ ಅಂತಂದ್ರ ಬೆಸ್ಟ್ ಆಫ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರ. ಅದಕ್ಕೆ ನನಗ್ ಸಾಕಷ್ಟು ಪ್ಲಾಟ್ಫಾರ್ಮ್ಸ್ ಅದಾವ. ಒಂದು, ಪಾಪ್ಯುಲರ್ ಅಂತ ಹೋಗ್ತೀನಿ ಅಲ್ಲೇ, ಇನ್ನೊಂದು ವೆಂಡರ್ಸ್ ಕರೆಕ್ಟ್ ಆಗಿ ವರ್ಕ್ ಮಾಡ್ತಾರ ಅಂತ ಹೋಗ್ತೀನಿ, ನನ್ನ ಆರ್ಗನೈಸೇಷನ್ ಒಳಗ್ ಕಾಸ್ಟ್ ಉಳಿಲಿ ಅಂತ ಹೋಗ್ತೀನಿ. ಇನ್ನೊಂದ್ ಏನದ, ನನಗಲ್ಲೇ ಪ್ಲಾಟ್ಫಾರ್ಮ್ಸ್ ಜಾಸ್ತಿ ಅದಾವ. ಮೋರ್ ಥಿಂಗ್, ಲಾಸ್ಟ್ ಪಾಯಿಂಟ್, ವರ್ಚುವಲೈಸೇಷನ್ ಬೆನಿಫಿಟ್ಸ್. ಏನ್ ವರ್ಚುವಲೈಸೇಷನ್ ಬೆನಿಫಿಟ್ಸ್ ಅಂದ್ರ, ಡ್ರೈವಿಂಗ್ ಫೋರ್ಸಸ್ ಅಂದ್ರೆ ಅರ್ಥ ಆಗಿದೆ ನಿಮಗೆ? ಯಾಕೆ ಇಲ್ಲೊಬ್ಬ ಯೂಸರ್ ಅದಾನ, ಇಲ್ಲಿ ಸಾಫ್ಟ್ವೇರ್ ಸರ್ವಿಸ್ ಅದ, ಯಾಕೆ ಯೂಸರ್ ಇಲ್ಲಿ ಹೋಗ್ಬೇಕು? ಏನೇನ್ ಕೋರ್ಸ್ ಮಾಡ್ಲಿಕ್ಕೆ ಅವನಿಗೆ ಹೋಗ್ಲಿಕ್ಕೆ? ಒಂದು, ಪಾಪ್ಯುಲಾರಿಟಿ. ಟ್ರೈ ಟು ಮೇಕ್ ಅ ರನ್ನಿಂಗ್ ನೋಟ್ಸ್. ಓದು ಮುಂದಾಗ ನಿಮ್ಗೆ ಏನೇನ್ ತಿಳಿತೈತೋ ಅದನ್ನ ನೋಟ್ಸ್ ಮಾಡ್ಕೊಳಕ್ ಪ್ರಯತ್ನ ಮಾಡ್ರಿ. ಇಷ್ಟೊತ್ತನ ನಾ ಹೇಳಿದ್ದಿಲ್ಲ, ಒಬ್ಬ ಯೂಸರ್ ಸಾಫ್ಟ್ವೇರ್ ಸರ್ವಿಸ್ ಇವ ಇಲ್ಲಿ ಯಾಕೆ ಹೋಗ್ಬೇಕು? ಅದರ ಪಾಪ್ಯುಲಾರಿಟಿ. ಇನ್ನೊಂದು, ವೆಂಡರ್ಸ್ ಲವ್ ಇಟ್. ಎಂಟರ್ಪ್ರೈಸಸ್ ಲವ್ ಇಟ್. ಯಾಕ? ಇವನಿಗೆ ಬೆಸ್ಟ್ ಕೊಡಬೇಕಾಗಿರ್ತದ, ಇವನಿಗೆ ಕಾಸ್ಟ್ ಉಳಿಸಬೇಕಾಗಿರ್ತದೆ. ನೋಡ್ರಿ, ಒಂದ್ಸಲ ನೋಡ್ರಿ, ನೆನ್ಪುಳಕ್ ಸ್ಟಾರ್ಟ್ ಆಗ್ತಾವಿಲ್ಲ. ಮೋರ್ ಪ್ಲಾಟ್ಫಾರ್ಮ್ಸ್ ಆರ್ ಅವೈಲೇಬಲ್. ಲಾಸ್ಟ್ ಒನ್, ವರ್ಚುವಲೈಸೇಷನ್. Yes. What is a virtualization? All of you know that. ಇಲ್ಲಿ ಒಂದಿಷ್ಟು ಪಾಯಿಂಟ್ಸ್ ಅನ್ನ ಕೊಟ್ಟಾನ. ಏನಂತ ಕೊಟ್ಟಾನ? ವರ್ಚುವಲೈಸೇಷನ್ ಮೇಕ್ ಇಟ್ ಈಸಿ ಟು ಮೂವ್ ಟು ಆನ್ ಸಾಫ್ಟ್ವೇರ್ ಆಸ್ ಸಿಸ್ಟಮ್. ವರ್ಚುವಲೈಸೇಷನ್ ಅಂದ್ರೆ ಏನು? ಜೂಮ್ ನನ್ನೊಳಗದ ಇನ್ಸ್ಟಾಲ್ ಮಾಡ್ಕೊಂಡಿನಿ, ಬಟ್ ಇವೇನ್ ಇಲ್ಲಿ ಬರಾಕತ್ತವಲ್ರಿ ಕೆಳಗ, ಪಾರ್ಟಿಸಿಪೆಂಟ್ಸ್, ಚಾಟ್, ಸ್ಕ್ರೀನ್ ಶೇರ್, ಇವೆಲ್ಲ ಬರ್ಲಿಕ್ಕತ್ತಾವಲ್ಲ, ಇವೆಲ್ಲ ಸರ್ವಿಸಸ್ ಎಲ್ಲಿದ ಬರ್ಲಿಕ್ಕತ್ತಾವ? ಫ್ರಮ್ ದ ಕ್ಲೌಡ್. ಇವ್ ನಾನು ಸಿಸ್ಟಮ್ ಒಳಗ ಅದಾವ ಅನ್ಸಕತ್ತೈತಿಲ್ ನಿಮ್ಗ? ಇವ್ ಆಕ್ಚುಲಿ ನಿಮ್ ಸಿಸ್ಟಮ್ ಒಳಗ್ ಪ್ರೆಸೆಂಟ್ ಇಲ್ಲ. ಇವ್ ಯಾವ್ದೇ ಆಪ್ಷನ್ಸ್ ನಿಮ್ ಸಿಸ್ಟಮ್ ಒಳಗ್ ಪ್ರೆಸೆಂಟ್ ಇಲ್ಲ. ತಿಳಿತದ? ಈಗ ನೀವು ಆನ್ಲೈನ್ ಅದೀರಿ ಅಂತ ಇವ್ ಆಪ್ಷನ್ಸ್ ಅದಾವ, ಕೆಲವೊಂದು ಆಪ್ಷನ್ಸ್ ಆಫ್ಲೈನ್ ಆಗನ ಹೋಗ್ಬಿಡ್ತಾವ. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಸೊ ನವಡೇಸ್ ಇಂಡಿಪೆಂಡೆಂಟ್ ಸಾಫ್ಟ್ವೇರ್ ವೆಂಡರ್ಸ್, ISVS ಅಂತ ಕೇಳಬಹುದು, ಇಂಡಿಪೆಂಡೆಂಟ್ ಸಾಫ್ಟ್ವೇರ್ ವೆಂಡರ್ಸ್ is adopting software service that leads growth of virtualization. ಆಲ್ವೇಸ್ ನೀವ್ ಹೇಳಾಕತ್ತಿಲ್ಲ, ನಾ ಮೈಕ್ರೋಸಾಫ್ಟ್ ಅವ್ರಿಂದ ನೀವು ವಿಜುವಲ್ ಸ್ಟುಡಿಯೋ ತಗೋತೀರಿ, ಆ ವಿಜುವಲ್ ಸ್ಟುಡಿಯೋ ನಿಮ್ಮ ಹತ್ರ ಇರಂಗಿಲ್ಲ, ಎಲ್ಲಿರ್ತೈತಿ? ಮೈಕ್ರೋಸಾಫ್ಟ್ ಕಂಪನಿ ಒಳಗಡೆ ಸರ್ವರ್ಸ್ ಇರ್ತಾವ, ಅಲ್ಲಿ ಇರ್ತದ. ಸೊ ಅದಕ್ಕ ಗ್ರೋತ್ ಮಾಡ್ಲಿಕ್ಕೆ ಬಹಳಷ್ಟು ವೆಂಡರ್ಸ್ ಪ್ರಯತ್ನ ಪಡ್ಲಿಕ್ಕಿರ್ತಾರ. ಅಮೆಜಾನ್ ಎಲಾಸ್ಟಿಕ್ ಹೇಳಿದ್ದಲ್ಲ ನಾ, EC2, ಅಮೆಜಾನ್ ಎಲಾಸ್ಟಿಕ್ ಸೊ ಕ್ಲೌಡ್ ಪ್ಲಾಟ್ಫಾರ್ಮ್ ದಟ್ ಈಸ್ ಓವರ್ ಪಾಪ್ಯುಲಾರಿಟಿ. ಅದು ಪಾಪ್ಯುಲರ್ ಅದ. ಈಗ ಸದ್ಯಕ್ಕೆ ಇರ್ತಕ್ಕಂತ ಪಾಪ್ಯುಲರ್ ಯಾವ್ದು ಅಂತಂದ್ರೆ ಅಮೆಜಾನ್ಸ್ EC2, ಎಲಾಸ್ಟಿಕ್ ಕ್ಲೌಡ್ ಕಂಪ್ಯೂಟಿಂಗ್, EC2 ಅಂತ ಕರೀತಾರ. ಎಲಾಸ್ಟಿಕ್ ಕ್ಲೌಡ್ ಕಂಪ್ಯೂಟಿಂಗ್ EC2 ಅಂತ ಕರೀತಾರ. ಅಲ್ಲಿ ನಿಮ್ಗೆ ಪ್ಲಾಟ್ಫಾರ್ಮ್ ಅವೈಲೇಬಿಲಿಟಿ ಅದ ಅಂತ ಹೇಳ್ತಾನ. ಇಷ್ಟನ್ನ ನೀವು ಡಿಸ್ಕಸ್ ಮಾಡ್ಬೇಕು. ಮತ್ತೇನ್ ಕೇಳಿ ನಾನು? ಡಿಸ್ಕಸ್ ಕಂಪನಿ ಆಫರಿಂಗ್ ದ ಸಾಫ್ಟ್ವೇರ್ ಸರ್ವಿಸ್. ಎರಡು ಕಂಪನಿ ಆಫರ್ ಮಾಡ್ಲಿಕ್ಕೆ ಸಾಫ್ಟ್ವೇರ್ ಸರ್ವಿಸ್ ಅಂತ ಹೇಳಿದ್ವಿ ನಾವು. ಒಂದು ಕ್ವಿಕ್ ಬುಕ್ಸ್, ಇನ್ನೊಂದು ಗೂಗಲ್. ಎರಡನ್ನೂ ಡಿಸ್ಕಸ್ ಮಾಡ್ರಿ. ಐಫೋನ್ ಡಿಸ್ಕಸ್ ಮಾಡ್ಬೋದು ನೀವು.
ಬಹಳಷ್ಟು ಕಂಪ್ನಿ ಅದಾವ. ಡಿಸ್ಕಸ್ ಇಲ್ಲಿ ಏನ್ ಕೊಟ್ಟಾನವ, ಕ್ವಿಕ್ ಬುಕ್ ಅಂತ ಕೊಟ್ಟಿನಿ, ಗೂಗಲ್ ಅಂತ ಕೊಟ್ಟಿನಿ, ಕರೆಕ್ಟಾ? ಇಲ್ಲಿ 5 ಕಂಪ್ನಿ ಅದಾವ. ಒಂದ್ ಸ್ವಲ್ಪ ನೀವು ಇವನ್ ಜನರಲ್ ಆಗಿ ಡಿಸ್ಕಸ್ ಮಾಡ್ಬೋದ್ರಿ, ಓದ್ಕೊಂಡ್ರಿ ಅಂದ್ರೆ ಜನರಲ್ ಆಗಿ ಡಿಸ್ಕಸ್ ಮಾಡ್ಬೋದು. ಕ್ವಿಕ್ ಬುಕ್, ಗೂಗಲ್, ಐಫೋನ್, ಮೈಕ್ರೋಸಾಫ್ಟ್, IBM, ಇವಿಷ್ಟು ಕಂಪನಿ ಸಾಫ್ಟ್ವೇರ್ ಸರ್ವಿಸ್ ಕೊಡಾಕತ್ತಾವ. ಕ್ವಿಕ್ ಬುಕ್ ಏನ್ ಕೊಡಾಕತ್ತದ? ಕ್ವಿಕ್ ಬುಕ್ ಏನ್ ಕೊಡಾಕತ್ತದ? ಸ್ಮಾಲ್ ಬಿಸ್ನೆಸ್ ಓನರ್ಸ್ ಗೆ ಒಂದಷ್ಟು ಅಪ್ಲಿಕೇಶನ್ಸ್ ಫೈನಾನ್ಸ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ. ಇದೆಲ್ಲಿ ಕ್ವಿಕ್ ಬುಕ್ಸ್ ಏನ್ ಮಾಡಾಕತ್ತದ ಅಂದ್ರ ಫೈನಾನ್ಸಿಯಲ್ ಡೇಟಾ ಮೇಂಟೈನ್ ಮಾಡ್ಲಿಕ್ಕೆ ಸ್ಮಾಲ್ ಸಾಫ್ಟ್ವೇರ್ಸ್, ಸ್ಮಾಲ್ ಬಿಸ್ನೆಸ್ ಓನರ್ಸ್ ಗೆ ಸ್ಮಾಲ್ ಸಾಫ್ಟ್ವೇರ್ಸ್ ಅನ್ನ ಕೊಡಾಕತ್ತದ. ಕ್ರಿಯೇಷನ್ ಆಫ್ ವರ್ಚುವಲ್ ಸರ್ವರ್ಸ್ ಟು ಸರ್. ಓಕೆ, well, the offering also high level and security ನು ಇರ್ತದೆ. ಇಲ್ಲಿ ಸ್ಮಾಲ್ ಬಿಸ್ನೆಸ್ ಯೂಸರ್ಸ್ ಕೊಡಾಕತ್ತೀನಿ ಅಂತ ಹೇಳಿ ಡೇಟಾ ಸೆಕ್ಯೂರ್ ಇರಂಗಿಲ್ಲ ಅಂತಲ್ಲ, ಸೆಕ್ಯೂರಿಟಿನೂ ಇರ್ತದ. ಕ್ವಿಕ್ ಬುಕ್ಸ್ ಹೆಂಗ್ ಡಿಸ್ಕಸ್ ಮಾಡ್ಬೇಕಂತ ಹೇಳಾಕತ್ತೀನ. ಫಸ್ಟ್ ಅದ್ ಎದಕ್ ಬಂತು? ಸ್ಮಾಲ್ ಯೂಸರ್ಸ್ ಗೆ ಫೈನಾನ್ಸ್ ಡೇಟಾ ಮೇಂಟೈನ್ ಮಾಡ್ಲಿಕ್ಕೆ, ಸ್ಮಾಲ್ ಬಿಸ್ನೆಸ್ ಮ್ಯಾನ್ಸ್ ಗೆ ಫೈನಾನ್ಸ್ ಡೇಟಾ ಮೇಂಟೈನ್ ಮಾಡ್ಲಿಕ್ಕೆ ಕ್ವಿಕ್ ಬುಕ್ಸ್ ಒಂದು ಸರ್ವಿಸ್ ಅನ್ನ ಕೊಡಾಕತ್ತದ. ಓಕೆ, ಇಲ್ಲಿ ಸೆಕ್ಯೂರಿಟಿನೂ ಹೈ ಇರ್ತೈತಿ, ಸ್ಮಾಲ್ ಅದಂತ ಲೋ ಇರಂಗಿಲ್ಲ ಸೆಕ್ಯೂರಿಟಿ. ಸಾಫ್ಟ್ವೇರ್ ಅಪ್ಗ್ರೇಡ್ ಮಾಡ್ಕೋಬೇಕು. ನೀವು ಒಂದ್ಸಲ ಇನ್ಸ್ಟಾಲ್ ಮಾಡ್ಕೋತೀರಿ, ಸಾಫ್ಟ್ವೇರ್ ಅಪ್ಗ್ರೇಡ್ ಮಾಡ್ಕೋಬೇಕು ಅಂದ್ರೆ ನೀವ್ ಏನ್ ಮಾಡ್ಬೇಕಾಗಿಲ್ಲ, ಎಕ್ಸ್ಟ್ರಾ ಚಾರ್ಜಸ್ ಅನ್ನು ಪೇ ಮಾಡ್ಬೇಕಾಗಿಲ್ಲ. ಎಕ್ಸ್ಟ್ರಾ ಚಾರ್ಜಸ್ ಕೊಡು ಅಂದ್ರೆ ನಾ ಅಪ್ಡೇಟ್ ಮಾಡ್ತೀನಿ ಅಂತ ಇದು ಇಲ್ಲ. ಓಕೆ, ಫಾರ್ ಕಂಪನೀಸ್ ದಟ್ ಆರ್ ಗ್ರೋಯಿಂಗ್, ಯಾವ ಗ್ರೋತ್ ಆಗ್ಲಿಕ್ಕೆ ಕಂಪನೀಸ್, ಕ್ವಿಕ್ ಬುಕ್ಸ್ ಆನ್ಲೈನ್ ಪ್ಲಸ್ ಆಫರ್ಸ್ ಅಡ್ವಾನ್ಸ್ಡ್ ಫೀಚರ್ಸ್. ಈಗ ನಂದೊಂದು ಕಂಪನಿ ಸ್ಮಾಲ್ ಇತ್ತು, ನಾ ಈಗ ಒಂದ್ ಸ್ವಲ್ಪ ದೊಡ್ಡದು ಮಾಡ್ಕೊಂಡಿನ ಕಂಪನಿನ. ಫಸ್ಟ್ 2 ರೂಮ್ನಾಗ ಕಂಪನಿ ಇತ್ತು, ಈಗ 4-5 ರೂಮಿಗೆ ಹೋಗ್ಯದ, ಒಂದಷ್ಟು ಸೆಕ್ಷನ್ಸ್ ಆಗ್ಯಾವ. ಅವಾಗ ನನ್ನ ಕಂಪನಿ ಗ್ರೋತ್ ಆದಂಗ. ಸೊ ಅಂತಲ್ಲೇ ನೀವು ಆಲ್ರೆಡಿ ಕ್ವಿಕ್ ಬುಕ್ಸ್ ಕಡೆ ಅಂತ ತಗೊಂಡಿದ್ರಿ ಅಂತಂದ್ರ ಸಾಫ್ಟ್ವೇರ್ಸ್, ಅಲ್ಲಿ ನಿಮ್ಗ ಪ್ಲಸ್ ಅಂತ ಹೇಳ್ತಾನ, ಅಂದ್ರೆ ಕೆಲವೊಂದಷ್ಟು ಅಡಿಷನಲ್ ಆಫರ್ಸ್ ಮಾಡ್ತಾನವ. ಯಾರು? ಕ್ವಿಕ್ ಬುಕ್ ನಾವು. ಓಕೆ, ಇವನ್ನೆಲ್ಲ ಹಿಂಗೆ ಓದಿ ಸ್ವಲ್ಪ ಡಯಾಗ್ರಾಮೆಟಿಕ್ ಆಗಿ ಹಾಕೊಂಡು ನೋಡ್ರಿ, ಎಲ್ಲವನ್ನು ಡಿಸ್ಕಸ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಇಲ್ಲೇನಾಗ್ತದ ಅಂತಂದ್ರ 24x7 ಡೇಸ್ ಆಫರ್ಸ್ ಇರ್ತಾವ. ಆಮೇಲೆ ಸರ್ವಿಸ್ ಅವೈಲೇಬಲ್ ಇರ್ತೈತಿ ಎಲ್ಲೇ? ಕ್ವಿಕ್ ಬುಕ್ಸ್ ಒಳಗ. ನೋ ಸಾಫ್ಟ್ವೇರ್ಸ್ ಟು ಬೈ, ಟು ಇನ್ಸ್ಟಾಲ್ ಅಂಡ್ ಮೇಂಟೈನ್, ನೋ ನೆಟ್ವರ್ಕ್ ರಿಕ್ವೈರ್ಡ್. ಒಂದ್ಸಲ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಇಂಟರ್ನೆಟ್ ಮುಖಾಂತರ ಅಂದ್ರ ನೆಟ್ವರ್ಕ್ ಬೇಕಾಗಿಲ್ಲ, ಇನ್ಸ್ಟಾಲೇಷನ್ಸ್ ಬೇಕಾಗಿಲ್ಲ. ಒಂದ್ಸಲ ಮಾಡ್ಕೊಂಡಿರ್ತೀವಿ, ಆಮೇಲೆ ಇಲ್ಲೇನು ನೀವು ರೊಕ್ಕಾನು ಬೈ ಮಾಡ್ಬೇಕಾಗಿಲ್ಲ. ಓಕೆ, ಇದೇ ರೀತಿ ಐಫೋನ್ ಅಂಡ್ ಬ್ಲಾಕ್ಬೆರಿ ಸಪ್ಲೈ ಮಾಡ್ಲಿಕ್ಕೆ ಗೂಗಲ್ ಸಾಫ್ಟ್ವೇರ್ as ಸರ್ವಿಸ್, ಗೂಗಲ್ ಆಪ್ ಇಂಜಿನ್, ಓಕೆ, ಅಂಡ್ ಗೂಗಲ್ ಆಪ್ಸ್ ಅಂತ ಕರೀತಾನವ. ವಾಯ್ಸ್ ಓವರ್ IP ಇವೊಂದಿಷ್ಟು ಓದ್ಕೋರಿ. ಓಕೆ, ಇದೇ ರೀತಿನ ಓದ್ಕೋಬೇಕು. ಮೈಕ್ರೋಸಾಫ್ಟ್ ಪ್ರೊವೈಡ್ ಮಾಡಕತ್ತಾನ, ಎಲ್ಲವೂ ಇಂಪಾರ್ಟೆಂಟ್ ಆಗಿನೇ ಆಕ್ಟ್ ಆಗ್ತದ ನನಗೆ. ಓಕೆ, ದ ಟೈಮ್ ಇಸ್ ಓವರ್ ನೌ, ದ ಮೀಟಿಂಗ್ ಟೈಮ್ ಇಸ್ ಓವರ್. ಲೆಟ್ ಮೀ ಟೇಕ್ another class, another meeting session I am going to send you. Okay.